Hi children, welcome to my channel. Children, ಇದೀನ ನಾವು 4th ಸ್ಟ್ಯಾಂಡರ್ಡ್ EVS ನ 6th ಲೆಸನ್ ಆದಂತಹ ಈಚ್ ಡ್ರಾಪ್ ಈ ಲೆಸನ್ ಅನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಆಫ್ಟರ್ ಸ್ಟಡಿಯಿಂಗ್ ದಿಸ್ ಲೆಸನ್ ಯು ಎಕ್ಸ್ಪ್ಲೇನ್ ದ ವಾಟರ್ ಸೈಕಲ್. ಓಕೆ, ನಾವು ಈ ಲೆಸನ್ ಅನ್ನು ಸ್ಟಡಿ ಮಾಡಿದ್ಮೇಲೆ ವಾಟರ್ ಸೈಕಲ್ ಅಂದರೆ ಏನು ಹಾಗೂ ಅದರ ಎಕ್ಸ್ಪ್ಲನೇಷನ್ ಏನು ಅಂತ ಹೇಳಿ ನಾವು ತಿಳ್ಕೊಬೋದು. ಮೆಷರ್ ದ ವಾಟರ್ ಯೂಸ್ಡ್ ಇನ್ ಡೈಲಿ ಲೈಫ್ ಬೈ ಯೂಸಿಂಗ್ ಇನ್ಫಾರ್ಮಲ್ ಮೆಷರ್ಮೆಂಟ್ಸ್. ಅಷ್ಟೇ ಅಲ್ಲದೆ ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡುವಂತಹ ವಾಟರನ್ನು ಯಾವ ರೀತಿಯಲ್ಲಿ ನಾವು ಇನ್ಫಾರ್ಮಲ್ ಮೆಷರ್ಮೆಂಟ್ಗಳಲ್ಲಿ ನಾವು ಅದನ್ನು ಮೆಷರ್ ಮಾಡೋದನ್ನು ತಿಳಿಬೋದು. ಹಾಗೆ ಕ್ಲಾಸಿಫೈ ದ ಸೋರ್ಸಸ್ ಆಫ್ ವಾಟರ್ ದಟ್ ಆರ್ ಸೂಟೇಬಲ್ ಫಾರ್ ಡ್ರಿಂಕಿಂಗ್. ಅಷ್ಟೇ ಅಲ್ಲದೆ ನಾವು ಸೂಟೇಬಲ್ ವಾಟರ್ ಫಾರ್ ಡ್ರಿಂಕಿಂಗ್, ನಮಗೆ ನಮ್ಮ ಕಣ್ಣಿಗೆ ಕಾಣ್ತಿರುವ ಎಲ್ಲ ವಾಟರ್ ಅನ್ನೋದು ಕೂಡ ಡ್ರಿಂಕ್ ಮಾಡುವಂತಹ ವಾಟರ್ ಅಲ್ಲ, ಅದರ ಸೋರ್ಸಸ್ಗಳು ಏನಿದೆ ಅಂತ ಹೇಳಿ ಕೂಡ ನಾವು ತಿಳ್ಕೊಬೋದು. ಆ್ಯಂಡ್ ದೆನ್ ಮೇಕ್ ಎ ಲಿಸ್ಟ್ ಆಫ್ ಪ್ರಾಬ್ಲಮ್ಸ್ ಕಾಸ್ಡ್ ಡ್ಯೂ ಟು ಶಾರ್ಟೇಜ್ ಆ್ಯಂಡ್ ವೇಸ್ಟೇಜ್ ಆಫ್ ವಾಟರ್. ನಾವು ಶಾರ್ಟೇಜ್ ಆ್ಯಂಡ್ ವೇಸ್ಟೇಜ್ ಆಫ್ ವಾಟರಿಂದ ಯಾವ ರೀತಿಯಾದಂಥ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ಬೋದು ಅನ್ನೋದನ್ನು ಕೂಡ ನಾವು ತಿಳ್ಕೊಬೋದು. ಆ್ಯಂಡ್ ದೆನ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ರೀಸೈಕ್ಲಿಂಗ್ ಆಫ್ ವಾಟರ್ ಆ್ಯಂಡ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಹಾಗೆ ನಾವು ವಾಟರನ್ನು ಯಾವ ರೀತಿಯಲ್ಲಿ ರೀಸೈಕಲ್ ಮಾಡ್ಬೋದು, ಆ್ಯಂಡ್ ದೆನ್ ರೈನ್ ವಾಟರನ್ನು ಹಾರ್ವೆಸ್ಟಿಂಗ್ ಹೇಗೆ ಮಾಡ್ಬೋದು ಅನ್ನೋದನ್ನು ಕೂಡ ನಾವು ಈ ಲೆಸನ್ನಿಂದ ನಾವು ತಿಳ್ಕೊಬೋದು. ಓಕೆ, ಬನ್ನಿ ಪಾಠ ನೋಡೋಣ. 3 parts ಆಫ್ ದ ಅರ್ತ್ ಈಸ್ ಫುಲ್ ಆಫ್ ವಾಟರ್. ಓಕೆ ಚಿಲ್ಡ್ರನ್, ನೋಡಿ ನಮ್ಮ ಅರ್ಥನ್ನು 4 ಪಾರ್ಟ್ಸ್ ಆಗಿ ಮಾಡೋದಾದರೆ ಆ 4 ಪಾರ್ಟ್ಸಲ್ಲಿ 3 parts ಅನ್ನೋದು ವಾಟರಿಂದನೇ ಫಿಲ್ ಆಗಿರುತ್ತೆ. ಓಕೆ, 3 parts ಆಫ್ ದಿ ಅರ್ತ್ ಈಸ್ ಫುಲ್ ಆಫ್ ವಾಟರ್. 3 part ಕೂಡ ವಾಟರಿಂದ ತುಂಬಿದೆ, ಫುಲ್ ಆಗೋಗಿದೆ. ದಿ ವಾಟರ್ ಎವಾಪರೇಟ್ಸ್ ಡ್ಯೂ ಟು ಹೀಟ್ ಆಫ್ ದ ಸನ್. ಈ ವಾಟರ್ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ಎವ್ರಿ ಡೇ ವಾಟರ್ ಅನ್ನೋದು ಎವಾಪರೇಟ್ ಆಗ್ತಾ ಇರುತ್ತೆ. ಓಕೆ, ಏನಕ್ಕೆ ಎವಾಪರೇಟ್ ಆಗುತ್ತೆ? ಎವಾಪರೇಟರ್ ಅಂದರೆ ಏನು ಅಂತ ಹೇಳಿದ್ರೆ ನಾವು ಅರ್ಲಿ ಮಾರ್ನಿಂಗಿಂದ ಈವ್ನಿಂಗ್ ಆಗುವಷ್ಟು ಟೈಮ್ವರೆಗೂ ಸನ್ ಅನ್ನೋನು ಇರ್ತಾನೆ ಅಲ್ವಾ ಆಕಾಶದಲ್ಲಿ. ಆಕಾಶದಲ್ಲಿ ಸನ್ ಇರಬೇಕಾದ್ರೆ ಹೇಗಿರುತ್ತೆ ಸನ್ ಅನ್ನೋದು? ಬರ್ತಾ 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 ಏನಾಗ್ತಾ ಇರುತ್ತೆ, ಅದರ ಹೀಟ್ ಅನ್ನೋದು ಸನ್ನಿನಿಂದ ತುಂಬ ಜಾಸ್ತಿ ಆಗುತ್ತೆ. ಮಧ್ಯಾಹ್ನ ಶೆಕೆ ಆಗುತ್ತೆ, ಸಂಜೆ ಆಗ್ತಾ ಆಗ್ತಾ ತುಂಬ ಶೆಕೆ ಜಾಸ್ತಿ ಆಗುತ್ತೆ, ಇನ್ನು ಸಂಜೆ ಆದಮೇಲೆ ನೈಟ್ ಆದಮೇಲೆ ಕೂಲ್ ಆಗುತ್ತೆ. ಅಂದರೆ ಸನ್ನಿಂದ ಏನಾಗ್ತಾ ಇದೆ, ಸನ್ನಿಂದ ನಮಗೆ ಹೀಟ್ ಅನ್ನೋದು ಬರ್ತಾ ಇದೆ ಅಲ್ವಾ. ಅದನ್ನು ನಾವು ಶಾಖ ಅಂತ ಹೇಳಿ ಹೇಳ್ಕೊಬೋದು ಕನ್ನಡದಲ್ಲಿ. ಏನು ಬರ್ತಾ ಇದೆ, ನಾವು ಈಗ ಒಂದು ಸ್ಟವ್ ಹತ್ರ ಹೋಗಿ ನಿಂತ್ಕೊಂಡ್ರೆ ಏನಾಗುತ್ತೆ, ಸ್ಟವ್ವಿನ ಹತ್ರ ಇದ್ದವ್ರಿಗೆ ಏನಾಗ್ತಾ ಇರುತ್ತೆ, ತುಂಬ ಹೀಟ್ ಅನ್ನೋದು ಇರುತ್ತೆ. ಹಾಗೆ ಸನ್ನಿಂದ ಕೂಡ ನಮಗೆ ಹೀಟ್ ಅನ್ನೋದು ಬರ್ತಾ ಇರುತ್ತೆ. ಈ ಹೀಟಿಂದ ಏನಾಗುತ್ತೆ ಅಂತ ಹೇಳಿದರೆ ವಾಟರ್ ಅನ್ನೋದು ವೇಪರ್ಸ್ ಆಗ್ತಾ ಇರುತ್ತೆ. ವೇಪರ್ಸ್ ಅಂತ ಹೇಳಿದರೆ ಆವಿಯಾಗೋದು. ಫಾರ್ ಎಕ್ಸಾಂಪಲ್, ನೀವು ಮನೆಯಲ್ಲಿ ನೀರನ್ನು ಕಾಯಿಸೋದಕ್ಕೆ ಇಟ್ಟಿದ್ರೆ ಏನಾಗ್ತಾ ಇರುತ್ತೆ, ಆ ನೀರು ಅನ್ನೋದು ಒಂದು ರೀತಿಯಾದ ಹೊಗೆ ಟೈಪಲ್ಲಿ ಆವಿ ಆಗ್ತಾ ಇರುತ್ತೆ, ಮೇಲ್ಗಡೆ ಹೋಗ್ತಾ ಇರುತ್ತೆ ಎಲ್ಲ ಅಲ್ವಾ. ಸ್ವಲ್ಪ ದೂರದವರೆಗೂ ಕಾಣುತ್ತೆ, ಆನಂತರ ನಮಗೆ ಅದು ಏನಾಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ನಮಗೆ ಕಾಣೋದಿಲ್ಲ. ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟು ಅದನ್ನು ಸ್ಟವ್ ಮೇಲೆ ಇಟ್ಟು ಅದನ್ನು ಬಿಸಿ ಮಾಡ್ತಾಯಿದ್ರೆ ಬಿಸಿ ಆಗ್ತಾ 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 ಅದೇನಾಗುತ್ತೆ, ಹೊಗೆ ಅನ್ನೋದು ತುಂಬ ಜಾಸ್ತಿ ಒಂದು ರೀತಿಯಲ್ಲಿ ಆವಿ ಅನ್ನೋದು ಆಗ್ತಾ ಇರುತ್ತೆ. ಅದನ್ನು ನಾವು ಎವಾಪರೇಟ್ ಅಂತ ಹೇಳ್ತೀವಿ. ಓಕೆ, ಈಗ ಸನ್ನಿನ ಹೀಟಿನಿಂದ ನಮ್ಮ ವಾಟರ್ ಅನ್ನೋದು ಏನಾಗ್ತಾ ಇದೆ, ಎವಾಪರೇಟ್ ಆಗ್ತಾ ಇದೆ. ಈ ಎವಾಪರೇಟ್ ಆಗ್ತಿರುವಂತಹ ವಾಟರ್ ಎಲ್ಲಿದೆ ಅಂತ ಹೇಳಿದ್ರೆ 3 parts ಆಫ್ ದಿ ಅರ್ತ್, ನಮ್ಮ ಅರ್ತಿನ 3 partsಲ್ಲಿರುವಂತಹ ವಾಟರ್ ಅನ್ನೋದು ಎವಾಪರೇಟ್ ಆಗುತ್ತೆ. ನಾಟ್ ಓನ್ಲಿ ಇನ್ ಅವರ್ ಹೌಸ್. ಓಕೆ, ನಮ್ಮ ಮನೆಯಲ್ಲಿರೋ ನೀರು ಮಾತ್ರ ಎವಾಪರೇಟ್ ಆಗ್ತಿದೆ ಅಂತ ಹೇಳಿ ಅಲ್ಲ, ನದಿಗಳಲ್ಲಿ, ಓಕೆ, ರಿವರ್ಸ್, ಸೀ, ಲೇಕ್, ಓಷನ್ಸ್, ಪಾಂಡ್ಸ್, ವೆಲ್, ಈ ಥರ ಎಲ್ಲ ವಾಟರ್ ಸೋರ್ಸಸ್ಗಳಿಂದನೂ ಕೂಡ ಅಷ್ಟೇ ಅಲ್ಲ, ಈಗ ನಮ್ಮ ಮಳೆ ನೀರೆಲ್ಲ ಏನಾಗಿರುತ್ತೆ, ರೋಡ್ಗಳ ಮೇಲೆಲ್ಲ ಇರುತ್ತೆ, ತುಂಬಿರುತ್ತೆ. ಅದು ಸ್ವಲ್ಪ ದಿನ ಆದಮೇಲೆ ಏನಾಗುತ್ತೆ, ತುಂಬಿರುವಂಥ ನೀರು ಸ್ವಲ್ಪ ದಿನ ಆದಮೇಲೆ ಕಡಿಮೆ ಆಗ್ತಾ ಆಗ್ತಾ ಬಂದು ಏನಾಗುತ್ತೆ, ಫುಲ್ ಖಾಲಿ ಆಗುತ್ತೆ, ಒಣಗೋಗುತ್ತೆ. ಏನಕ್ಕೆ ಒಣಗೋಯ್ತು ಅಂತ ಹೇಳಿದ್ರೆ ಸನ್ನಿನ ಹೀಟಿನಿಂದ ಆ ವಾಟರ್ ಎಲ್ಲ ಏನಾಯಿತು, ಎವಾಪರೇಟ್ ಆಗೋಯಿತು. ಈ ಎವಾಪರೇಟ್ ಆಗಿರೋ ವಾಟರ್ ಎಲ್ಲ ಏನಾಗುತ್ತೆ ಅಂತ ಹೇಳಿ ನಾವು ಮುಂದೆ ನೋಡೋಣ. ದಿ ವಾಟರ್ ವೇಪರ್ಸ್ ಟ್ರಾವೆಲ್ಸ್ ಟುವರ್ಡ್ ದ ಸ್ಕೈ. ಏನಾಗುತ್ತೆ, ಈ ವಾಟರ್ ವೇಪರ್ಸ್ ಎಲ್ಲ ಎವಾಪರೇಟ್ ಆಯ್ತಲ್ಲ, ಎವಾಪರೇಟ್ ಆದಮೇಲೆ ಅದರಲ್ಲಿ ವಾಟರ್ನ ವೇಪರ್ಸ್ ಇರುತ್ತಲ್ಲ ಅದೆಲ್ಲ
ಟ್ರಾವೆಲ್ ಟುವರ್ಡ್ಸ್ ದ ಸ್ಕೈ, ಅದು ಆಕಾಶದ ಮೇಲೆ, ಆಕಾಶದ ಕಡೆಗೆ ಅವೆಲ್ಲ ಏನಾಗುತ್ತೆ, ಆಕಾಶದ ಕಡೆಗೆ ಎವಾಪ್ರೇಟ್ ಆದಂತಹ ವೇಪರ್ಸ್ ಎಲ್ಲ ಹೋಗಿ ಸೇರಿಕೊಳ್ಳುತ್ತೆ ಆಕಾಶದ ಕಡೆಗೆ. ಓಕೆನಾ. ಫಸ್ಟ್ ಏನಾಗ್ತಿದೆ, ಫಸ್ಟು ನೀರೆಲ್ಲ ಸೂರ್ಯನ ಸನ್ನಿನ ಹೀಟ್ಗೆ ಎವಾಪ್ರೇಟ್ ಆಗ್ತಾ ಇದೆ. ಎವಾಪ್ರೇಟ್ ಆದಂತಹ ವಾಟರ್ ವೇಪರ್ಸ್ ಏನಾಗುತ್ತೆ, ಆಕಾಶದ ಕಡೆಗೆ ಟ್ರಾವೆಲ್ ಮಾಡುತ್ತೆ. ಇಟ್ ಗೆಟ್ಸ್ ಕೂಲ್ಡ್ ಆ್ಯಂಡ್ ಚೇಂಜಸ್ ಇಂಟು ವಾಟರ್ ಡ್ರಾಪ್ಲೆಟ್ಸ್. ಓಕೆ, ಅದು ಏನು, ವಾಟರ್ ವೇಪರ್ಸ್ ಎಲ್ಲ ಟ್ರಾವೆಲ್ ಟುವರ್ಡ್ ದ ಸ್ಕೈನ ಕಡೆಗೆ ವಾಟರ್ ವೇಪರ್ಸ್ ಎಲ್ಲ ಟ್ರಾವೆಲ್ ಆಗುತ್ತೆ. ಇಟ್ ಗೆಟ್ಸ್ ಕೂಲ್ಡ್ ಆ್ಯಂಡ್ ಚೇಂಜಸ್ ಇಂಟು ವಾಟರ್ ಡ್ರಾಪ್ಲೆಟ್ಸ್. ಈ ರೀತಿ ವಾಟರ್ ವೇಪರ್ಸ್ ಅನ್ನೋದು ಸ್ಕೈ ಕಡೆಗೆ ಟ್ರಾವೆಲ್ ಆದಮೇಲೆ ಅದು ಗೆಟ್ ಕೂಲ್, ಒಂದು ಮ್ಯಾಕ್ಸಿಮಮ್ ಲೆವೆಲ್ ಆದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಅವೆಲ್ಲ ಕೂಲ್ ಆಗುತ್ತೆ, ಆ ವಾಟರ್ ವೇಪರ್ಸ್ ಎಲ್ಲ ಕೂಲ್ ಆಗುತ್ತೆ. ಚೇಂಜಸ್ ಇಂಟು ವಾಟರ್ ಡ್ರಾಪ್ಲೆಟ್ಸ್, ಅದೆಲ್ಲ ಚೇಂಜ್ ಆಗಿ ಏನಾಗುತ್ತೆ, ನೀರಿನ ಹನಿಗಳಾಗಿ ಅವು ಚೇಂಜ್ ಆಗುತ್ತೆ. ಓಕೆ, ಮಾರ್ಪಡುತ್ತೆ. ದಿ ಡ್ರಾಪ್ಲೆಟ್ಸ್ ಆಫ್ ವಾಟರ್ ಟುಗೆದರ್ ಫಾರ್ಮ್ ಕ್ಲೌಡ್ಸ್. ಏನಾಗುತ್ತೆ, ಈ ವಾಟರ್ ಅನ್ನೋದು ವೇಪರ್ ಆಗಿದೆ, ವೇಪರ್ ಆದಂಥ ವಾಟರ್ ಎಲ್ಲ ಕೂಲ್ ಆಗುತ್ತೆ. ಕೂಲ್ ಆಗಿರೋದೆಲ್ಲ ವಾಟರ್ ಡ್ರಾಪ್ಲೆಟ್ಸ್, ಸಣ್ಣ ಸಣ್ಣ ನೀರಿನ ಹನಿಗಳಾಗುತ್ತೆ. ಈ ನೀರಿನ ಹನಿಗಳೆಲ್ಲ ಏನಾಗುತ್ತೆ, ದೇ ಆರ್ ಟುಗೆದರ್ ಫಾರ್ಮ್ ಎ ಕ್ಲೌಡ್. ಅವೆಲ್ಲ ಒಂದಾಗಿ ಸೇರಿಕೊಂಡು ಒಂದು ಕ್ಲೌಡನ್ನು ಫಾರ್ಮ್ ಮಾಡಿಕೊಳ್ಳುತ್ತೆ. ಕ್ಲೌಡ್ ಅಂತ ಹೇಳಿದರೆ ಮೋಡ ಅಂತ ಹೇಳ್ತೀವಲ್ಲ, ಆ ರೀತಿಯಾದಂಥ ಮೋಡವಾಗಿ ಫಾರ್ಮ್ ಆಗುತ್ತೆ. ದಿ ಕ್ಲೌಡ್ಸ್ ಫ್ಲೋಟ್ ಸೋ ಹೈ ಇನ್ ದ ಸ್ಕೈ. ಈ ಕ್ಲೌಡ್ಸ್ ಎಲ್ಲ ಏನಾಗುತ್ತೆ, ಫ್ಲೋಟ್ ಆಗ್ತಾ ಇರುತ್ತೆ. ಫ್ಲೋಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಏನು, ಗಾಳಿಲಿ ಅವು ತೇಲಾಡ್ತಾ ಇರುತ್ತೆ. ಸೋ ಹೈ ಇನ್ ದ ಸ್ಕೈ, ಆಕಾಶದಲ್ಲಿ ತುಂಬ ಎತ್ತರದಲ್ಲಿ ಅವೇನು ಮಾಡ್ತಾ ಇರುತ್ತೆ, ಎಲ್ಲ ತೇಲಾಡ್ತಾ ಇರುತ್ತೆ, ಫ್ಲೋಟ್ ಆಗ್ತಾ ಇರುತ್ತೆ. ಕೋಲ್ಡ್ ವಿಂಡ್ ಅರೌಂಡ್ ದ ಕ್ಲೌಡ್ಸ್. ಈ ಕೋಲ್ಡ್ ವಿಂಡ್ ಅನ್ನೋದು ಆ ಕ್ಲೌಡ್ಸಿನ ಸುತ್ತ ಇರುತ್ತೆ. ದಿ ಡ್ರಾಪ್ಲೆಟ್ಸ್ ಆಫ್ ವಾಟರ್ ಬಿಕೇಮ್ ಹೆವಿಯರ್. ಯಾವಾಗ ಈ ವಾಟರಿನ ಡ್ರಾಪ್ಲೆಟ್ಸ್ ಅನ್ನೋದು ಹೆವಿಯರ್, ತುಂಬ ಅದರ ಭಾರ ಅನ್ನೋದು ಜಾಸ್ತಿ ಆಗುತ್ತೋ, ಆ್ಯಂಡ್ ಫಾಲ್ ಇನ್ ಟು ದ ಫಾರ್ಮ್ ಆಫ್ ರೈನ್. ಹಾಗಾದೇನಾಗುತ್ತೆ, ಫಾಲ್ ಇನ್ ಟು ದ ಫಾರ್ಮ್ ಆಫ್ ರೈನಿನ ಫಾರ್ಮಲ್ಲಿ ಅದು ಫಾಲ್ ಡೌನ್ ಆಗುತ್ತೆ ಅರ್ಥ ಮೇಲೆ. ಓಕೆ, ದಿ ರೈನ್ ವಾಟರ್ ಜಾಯಿನ್ಸ್ ಸ್ಟ್ರೀಮ್ಸ್ ಆ್ಯಂಡ್ ಪಾಂಡ್ಸ್. ದಿಸ್ ವಾಟರ್ ಎವಾಪರೇಟ್ ಒನ್ಸ್ ಅಗೈನ್. ಸಿಂಗಿಂಗ್ ದಿಸ್ ಸಾಂಗ್ ಅಬ್ಸರ್ವ್ ದ ಪಿಕ್ಚರ್ ಗಿವನ್ ಆನ್ ದ ನೆಕ್ಸ್ಟ್ ಪೇಜ್. ಓಕೆ, ನೋಡಿ ಇಲ್ಲಿ ಫಸ್ಟ್ ಏನಾಯಿತು, ಫಸ್ಟು ನಮಗೆ ವಾಟರ್ ಅನ್ನೋದು ಎವಾಪರೇಟ್ ಆಗುತ್ತೆ, ಸನ್ನಿನ ಹೀಟ್ನಿಂದ ವಾಟರ್ ಅನ್ನೋದು ಎವಾಪರೇಟ್ ಆಗುತ್ತೆ, ಫಸ್ಟ್ ಪ್ರೋಸೆಸ್. ಸೆಕೆಂಡ್ ಪ್ರೋಸೆಸ್ ಬಂದು ಎವಾಪರೇಟರ್ ಆದಂತಹ ವಾಟರ್ ಅನ್ನೋದು ಸ್ಕೈನ ಕಡೆಗೆ ಅವು ಟ್ರಾವೆಲ್ ಮಾಡುತ್ತೆ. ಓಕೆ, ಆ್ಯಂಡ್ ಥರ್ಡ್ ಪ್ರೋಸೆಸ್ ಬಂದು ಆ ಟ್ರಾವೆಲ್ ಮಾಡ್ತಾ ಇರುವಂತಹ ವಾಟರ್ ವೇಪರ್ಸ್ ಎಲ್ಲ ಕೂಲ್ ಆಗುತ್ತೆ. ಕೂಲಾಗಿ ಅದು ವಾಟರ್ ಡ್ರಾಪ್ಲೆಟ್ಸ್ ಆಗಿ ಚೇಂಜ್ ಆಗುತ್ತೆ. ಆ್ಯಂಡ್ ಫೋರ್ತ್ ಪಾಯಿಂಟ್ ಬಂದು ಈ ಡ್ರಾಪ್ಲೆಟ್ಸ್ಗಳೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಈ ಡ್ರಾಪ್ಲೆಟ್ಸ್ಗಳೆಲ್ಲ ಕ್ಲೌಡ್ ಆಗಿ ಅವೆಲ್ಲ ಫಾರ್ಮ್ ಟುಗೆದರ್. ಓಕೆ, ಒಂದೊಂದು ಡ್ರಾಪ್ಲೆಟ್ ಇರುತ್ತೆ, ಒಂದೊಂದು ಎಲ್ಲ ಸೇರಿ ಏನಾಗುತ್ತೆ, ಒಂದು ಮೋಡ ಆಗುತ್ತೆ ಕ್ಲೌಡ್ಸ್ ಆಗಿ. ಅವೆಲ್ಲ ದೇ ಆರ್ ಟುಗೆದರ್ ಫಾರ್ಮ್ ಎ ಕ್ಲೌಡ್. ಅವೆಲ್ಲ ಸೇರ್ಕೊಂಡು ಒಂದು ಕ್ಲೌಡ್ ಆಗಿ ಚೇಂಜ್ ಆಗುತ್ತೆ. ದಿ ಕ್ಲೌಡ್ಸ್ ಫ್ಲೋಟ್ ಸೋ ಹೈ ಇನ್ ದ ಸ್ಕೈ. ಈ ಕ್ಲೌಡ್ಸ್ಗಳು ಏನು ಮಾಡ್ತಾ ಇರುತ್ತೆ, ಕ್ಲೌಡ್ಸ್ಗಳು ಆಕಾಶದಲ್ಲಿ ತುಂಬ ಹೈಟಲ್ಲಿ ಫ್ಲೋಟ್ ಮಾಡ್ತಾ ಇರುತ್ತೆ, ತೇಲ್ತಾ ಇರುತ್ತೆ. ಕೋಲ್ಡ್ ವಿಂಡ್ ಅರೌಂಡ್ ದ ಕ್ಲೌಡ್ಸ್. ಈ ಸ್ಕೈನಲ್ಲಿ ಹೈ ಲೆವೆಲಲ್ಲಿ ಕ್ಲೌಡ್ಸ್ಗಳು ಫ್ಲೋಟ್ ಆಗ್ತಾ ಇರಬೇಕಾದ್ರೆ ಕೋಲ್ಡ್ ವಿಂಡಿನಿಂದ ಅದೇನಾಗಿರುತ್ತೆ, ದಿ ಕ್ಲೌಡ್ಸ್ ಆರ್ ಅರೌಂಡ್ ದ ಕೋಲ್ಡ್ ವಿಂಡ್ಸ್. ದಿ ಡ್ರಾಪ್ಲೆಟ್ಸ್ ಆಫ್ ವಾಟರ್ ಬಿಕೇಮ್ ಹೆವಿಯರ್. ಈ ರೀತಿ ಕೋಲ್ಡ್ ವಿಂಡಿನಿಂದ ಅದು ಅರೌಂಡ್ ಆದ ನಂತರ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಆ ಡ್ರಾಪ್ಲೆಟ್ಸ್, ಅದು ಕ್ಲೌಡ್ನಲ್ಲಿರುವಂಥ ಡ್ರಾಪ್ಲೆಟ್ಸ್ ಏನಾಗಿದೆ, ಅದು ಹೆವಿಯರ್ ಆಗುತ್ತೆ. ದಿ ಡ್ರಾಪ್ಲೆಟ್ಸ್ ಆಫ್ ವಾಟರ್ ಬಿಕೇಮ್ ಹೆವಿಯರ್, ತುಂಬ ಹೆವಿಯರ್ ಆಗಿ ಫಾಲ್ ಇನ್ ಟು ದ ಫಾರ್ಮ್ ಆಫ್ ರೈನ್ಸ್. ಅದೇನಾಗುತ್ತೆ, ರೈನಿನ ಫಾರ್ಮಲ್ಲಿ ಅದು ಫಾಲ್ ಡೌನ್ ಆಗುತ್ತೆ. ಓಕೆ, ಈ ರೀತಿ ಫಾರ್ಮ್ ಆದಂತಹ ವಾಟರ್ ಅನ್ನೋದು ನಮಗೆ ಎಲ್ಲಿ ಬಂದು ಸ್ಟೋರ್ ಆಗುತ್ತೆ, ಸ್ಟ್ರೀಮ್ಗಳಲ್ಲಿ, ಫಾಂಡ್ಸ್ಗಳಲ್ಲಿ, ರಿವರ್ಗಳಲ್ಲಿ, ಹೀಗೆ ಬಂದು ವಾಟರ್ಗಳನ್ನೋದು ಸೇರುತ್ತೆ. ಓಕೆ, ಡೈರೆಕ್ಟಾಗಿ ಸ್ಟ್ರೀಮ್ ಮೇಲೆ ಇಲ್ಲ ಪಾಂಡ್ಸ್ ಮೇಲೆ, ರಿವರ್ ಮೇಲೆಗಳ ಮೇಲೆ ಬಂದು ಬೀಳೋಲ್ಲ ಮಳೆ ಅನ್ನೋದು. ಏನಾಗುತ್ತೆ, ಅದು ರೋಡ್ಗಳ ಮೇಲೆ ಅಲ್ವಾ, ಮನೆಗಳ ಮೇಲೆ ಎಲ್ಲ ಕಡೆಯೂ ಮಳೆ ಅನ್ನೋದು ಬರುತ್ತೆ. ಆ ಬಂದಂತಹ ಮಳೆ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಮನೆ ಹತ್ರ ಇರುವಂತಹ ಸೀವೇಜ್ಗಳ ಮುಖಾಂತರ ಇರ್ಬೋದು ಅಲ್ವಾ,
ಈ ರೀತಿ ಅವು ಹಳ್ಳಗಳ ಮುಖಾಂತರ ರೋಡ್ಗಳ ಮುಖಾಂತರ ಎಲ್ಲ ಏನಾಗುತ್ತೆ, ಅದು ಡೌನ್ ಎಲ್ಲಿರುತ್ತೆ ಅಲ್ಲಿಗೆ ಡೌನ್ ಪ್ಲೇಸ್ಗಳಿಗೆ ಅದು ಇರೋಂಥ ನೀರೆಲ್ಲ ಏನಾಗುತ್ತೆ ಕೊಚ್ಕೊಂಡು ಹೋಗುತ್ತೆ. ಹೋಗಿ ಯಾವುದಾದ್ರೂ ಹಳ್ಳ ಪ್ರದೇಶಗಳಲ್ಲಿ ಅದು ಹೋಗಿ ನಿಂತ್ಕೊಳ್ಳುತ್ತೆ. ಆ ನಿಂತ್ಕೊಂಡಂತಹ ನೀರು ಅನ್ನೋದು ಮತ್ತೆ ಏನಾಗುತ್ತೆ, ಎವಾಪ್ರೇಟ್ ಆಗುತ್ತೆ. ಕೆಲವಷ್ಟು ಕಡೆ ಏನಾಗುತ್ತೆ, ಆ ನೀರು ಚರಂಡಿ ಮುಖಾಂತರ ಹೋಗಿ ಹೊಳೆಗಳಿಗೆ ಸೇರಿಕೊಳ್ಳುತ್ತೆ, ಇಲ್ಲ ಕಾಲುವೆಗಳ ಮುಖಾಂತರ ಸ್ಟ್ರೀಮ್ಗಳ ಮುಖಾಂತರ ಆಗಿ ಅವೆಲ್ಲ ಹೊಳೆಗಳನ್ನು ಸೇರಿಕೊಳ್ಳುತ್ತೆ. ಈ ರೀತಿ ಹೊಳೆಗಳಿಗೆ ಸೇರಿಕೊಂಡಂಥ ನಂತರ ನಾವು ಅದನ್ನು ಪ್ಯೂರಿಫೈ ಮಾಡ್ಕೊಳ್ತೀವಿ, ಡ್ರಿಂಕಿಂಗ್ ವಾಟರ್ ಆಗಿ ಮಾಡ್ಕೊಳ್ತೀವಿ. ಹಾಗೆ ಮತ್ತೆ ನಾವು ಡ್ರಿಂಕ್ ಮಾಡಿದಂಥ ವಾಟರ್ ಅಂದು ಮತ್ತೆ ಒಂದ್ಸೆಗೆ ನಾವೆಲ್ಲ ಮತ್ತೆ ಚರಂಡಿಗೆ ಬಂದು ಸೇರುತ್ತೆ. ನಾವು ಬಾತ್ರೂಮಲ್ಲಿ ಯೂಸ್ ಮಾಡೋದಿರ್ಬೋದು, ಪ್ರತಿಯೊಂದು ಅನ್ನೋದು ಏನಾಗುತ್ತೆ ಮತ್ತೆ ಒಂದ್ಸೆಗೆ ನಾವೆಲ್ಲ ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ ರೀಸೈಕಲ್ ಆಗ್ತಾ ಇದೆ. ಈ ರೀಸೈಕಲ್ ಆದಮೇಲೆ ಅದು ಎಲ್ಲ ನೀರೆಲ್ಲ ತುಂಬಿದ ನಂತರ ಅದೇನಾಗುತ್ತೆ, ಅದು ಮತ್ತೆ ಸನ್ನಿನ ಹೀಟ್ಗೆ ಅದು ಎವಾಪ್ರೇಟ್ ಆಗೋಗುತ್ತೆ. ಎವಾಪ್ರೇಟ್ ಆದಮೇಲೆ ಅದು ವಾಟರ್ ವೇಪರ್ ಆಗಿ ಚೇಂಜ್ ಆಗುತ್ತೆ. ವಾಟರ್ ವೇಪರ್ ಅನ್ನೋದು ವಾಟರ್ ಡ್ರಾಪ್ಲೆಟ್ಸ್ ಆಗುತ್ತೆ. ವಾಟರ್ ಡ್ರಾಪ್ಲೆಟ್ಸ್ ಅನ್ನೋದು ಕ್ಲೌಡ್ಸ್ಗಳಾಗುತ್ತೆ. ಕ್ಲೌಡ್ಸ್ ಅನ್ನೋದು ಫ್ಲೋಟ್ ಆಗ್ತಾ ಇರುತ್ತೆ. ಯಾವಾಗ ಆದರೆ ಕ್ಲೌಡ್ಸ್ ಅನ್ನೋದು ಕೂಲ್ಡ್ ವಿಂಡ್ ಅನ್ನೋದು ಅದಕ್ಕೆ ಅದನ್ನು ಆ ವಾಟರ್ ಕ್ಲೌಡಲ್ಲಿರುವಂಥ ಡ್ರಾಪ್ಲೆಟ್ಸ್ ವಾಟರನ್ನು ಹೆವಿಯರ್ ಆಗುತ್ತೋ ಆ ಟೈಮಲ್ಲಿ ಅದು ಏನಾಗುತ್ತೆ, ಮಳೆಯಾಗಿ ಮತ್ತೆ ಭೂಮಿ ಮೇಲೆ ಬೀಳುತ್ತೆ. ಓಕೆ, ಇದನ್ನು ನಾವು ವಾಟರ್ ಸೈಕಲ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಮಳೆಯಾಗಿ ಬಂದಂತಹ ನೀರು ಅನ್ನೋದು ಏನಾಗ್ತಿದೆ, ಮತ್ತೆ ಅದು ಚೇಂಜ್ ಇಂಟು ಒನ್ಸ್ ಅಗೇನ್ ಕ್ಲೌಡ್ ಆಗ್ತಾ ಇದೆ. ಓಕೆ, ಕ್ಲೌಡ್ ಆಗಿರೋದು ಮತ್ತೆ ನೀರಿನ ರೂಪದಲ್ಲಿ ಬರ್ತಾ ಇದೆ. ಅಂದರೆ ಅದು ಅಲ್ಲಿಗೆ ಸ್ಟಾಪ್ ಆಗ್ತಾ ಇಲ್ಲ. ನಾವೀಗ ಏನಾದರೂ ಒಂದು ವಸ್ತುವನ್ನು ತೆಗೆದುಕೊಂಡ್ರೆ, ಈಗ ಒಂದು ಫ್ಲವರ್ ಇರ್ಬೋದು, ಇಲ್ಲ ಏನಾದರೂ ಒಂದನ್ನು ತೆಗೆದುಕೊಂಡ್ರೆ ಅದೇನಾಗುತ್ತೆ, ಅದನ್ನು ಅಲ್ಲಿಗೆ ಸ್ಟಾಪ್ ಆಗೋಗುತ್ತೆ. ಆದರೆ ಇದರಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ಈ ವಾಟರ್ ಒಂದು ಸೈಕಲ್ ಆಗಿ ಅಂತ ಹೇಳಿದರೆ ಒಂದರಿಂದ ಮತ್ತೆ ಚೇಂಜ್ ಆಗಿ ಮತ್ತೆ ಅದೇ ಮಳೆ ಅನ್ನೋದು ರೀತಿಯಲ್ಲಿ ಅದು ಮಳೆ ಅನ್ನೋದು ನೀರು ಅನ್ನೋದು ಮತ್ತೆ ನಮಗೆ ಸೇರ್ತಾ ಇದೆ. ಇದನ್ನು ವಾಟರ್ ಸೈಕಲ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನೋಡಿ ನೆಕ್ಸ್ಟ್ ಪೇಜಲ್ಲಿ ಪಿಕ್ಚರನ್ನು ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಏನಾಗಿದೆ, ಇಲ್ಲಿ ರಿವರ್ ಏನಾಗ್ತಾ ಇದೆ, ರೈನ್ ಅನ್ನೋದು ಎಲ್ಲಿ ಬೀಳ್ತಾ ಇದೆ ನೋಡಿ, ಮೌಂಟೇನ್ಸ್ಗಳ ಹತ್ರ, ಮನೆಗಳ ಹತ್ರ, ಎವ್ರಿವೇರ್ ಅನ್ನೋದು ರೈನ್ ಫಾಲ್ ಆದಾಗ ಬರುತ್ತೆ. ಆ ಬಂದಂತಹ ನೀರು ಏನಾಗುತ್ತೆ, ಡೌನ್ ಎಲ್ಲಿರುತ್ತೆ ಅಲ್ಲಿ ಆ ಕಡೆಯಿಂದ ಅದು ರಿವರ್ಗಳಿಗೆ ಬರುತ್ತೆ. ರಿವರ್ಗೆ ಬಂದ ನಂತರ ಅದು ಸೀಗೆ ಹೋಗಿ ಸೇರಿಕೊಳ್ಳುತ್ತೆ. ಓಕೆ, ಈ ಸೀಯಲ್ಲಿರುವಂಥದ್ದು ಎಲ್ಲ ಏನಾಗುತ್ತೆ, ಎವಾಪ್ರೇಟ್ ಆಗುತ್ತೆ. ನೀರೆಲ್ಲ ನೋಡಿ ಇಲ್ಲಿ ಎವಾಪ್ರೇಷನ್ ಆಗ್ತಾ ಇದೆ. ಈ ಎವಾಪ್ರೇಷನ್ ಆದಮೇಲೆ ಏನಾಗುತ್ತೆ, ಈ ಎವಾಪ್ರೇಷನ್ ಆಗ್ತಾ ಇದೆಯಲ್ಲ, ಈ ಎವಾಪ್ರೇಷನ್ ಆದಮೇಲೆ ಎಲ್ಲ ಕಂಡೆನ್ಸ್ ಆಗುತ್ತೆ. ಕಂಡೆನ್ಸ್ ಆದಮೇಲೆ ಅದೇನಾಗುತ್ತೆ, ಡ್ರಾಪ್ಲೆಟ್ಸ್ ಆಗುತ್ತೆ. ಡ್ರಾಪ್ಲೆಟ್ಸ್ ಆದಮೇಲೆ ಅದೆಲ್ಲ ಕ್ಲೌಡ್ಸ್ ಆಗಿ ಚೇಂಜಸ್ ಆಗುತ್ತೆ. ಈ ಚೇಂಜ್ ಆದಮೇಲೆ ಅದು ಒನ್ಸ್ ಅಗೇನ್ ಅದು ರೈನ್ ಆಗಿ ಮತ್ತೆ ಬರುತ್ತೆ. ಓಕೆ, ಇದನ್ನು ನಾವು ವಾಟರ್ ಸೈಕಲ್ ಅಂತ ಹೇಳ್ತೀವಿ. ಓಕೆ, ವಾಟ್ ಈಸ್ ದ ಪಿಕ್ಚರ್ ಯು ಆರ್ ಲುಕಿಂಗ್ ಅಟ್, ಏನು ನೋಡ್ತಿದ್ದೀರಾ ಅಂತ ಹೇಳಿ ವಾಟರ್ ಡ್ರಾಪ್ಲೆಟ್ ಅಂತ ಕೇಳ್ತಾ ಇದೆ. ದಿಸ್ ಇಸ್ ದಿ ಪಿಕ್ಚರ್ ಆಫ್ ದಿ ವಾಟರ್ ಸೈಕಲ್. ವಾಟರ್ ಸೈಕಲ್, ವಾಟ್ ಈಸ್ ಇಟ್? ವಾಟರ್ ಸೈಕಲ್ ಅಂತ ಹೇಳ್ತಿದ್ದಾರೆ. ವಾಟರ್ ಸೈಕಲ್ ಅಂದರೆ ಏನು? ವಾಟರ್ ಸೈಕಲ್ ಅಂದರೆ ವೇ ಡು ಯು ಸಿ ದ ವಾಟರ್ ಬೀಯಿಂಗ್ ಎವಾಪ್ರೇಟೆಡ್ ಇನ್ ಯುವರ್ ಹೌಸಸ್ ರೈಟ್ ಇನ್ ದ ಸ್ಪೇಸ್ ಗಿವನ್. ಓಕೆ, ವಾಟರ್ ಸೈಕಲ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ನಾವು ಈಗಾಗಲೇ ಹೇಳ್ಕೊಂಡಿದ್ದೀವಿ ಅಲ್ವಾ. ವಾಟರ್ ಸೈಕಲ್ ಅಂತ ಹೇಳಿದ್ರೆ ಏನು? ವಾಟರ್ ಸೈಕಲ್ ಅಂತ ಹೇಳಿದ್ರೆ ನಾವು ವಾಟರನ್ನು ಸನ್ನಿನ ಹೀಟ್ಗೆ ಎವಾಪ್ರೇಟ್ ಆಗುತ್ತೆ. ಎವಾಪ್ರೇಟ್ ಆದಂತಹ ವಾಟರ್ ಕ್ಲೌಡ್ಸ್ ಆಗಿ ಫಸ್ಟ್ ಡ್ರಾಪ್ಲೆಟ್ ಆಗುತ್ತೆ, ಡ್ರಾಪ್ಲೆಟಿಂದ ಕ್ಲೌಡ್ಸ್ ಆಗುತ್ತೆ, ಕ್ಲೌಡ್ಸ್ ಅನ್ನೋದು ಒನ್ಸ್ ಅಗೇನ್ ವಾಟರ್ ಆಗಿ ಫಾಲ್ ಡೌನ್ ಆಗುತ್ತೆ. ಓಕೆ, ಇದೇ ರೀತಿ ನೀವು ವೇ ಡು ಯು ಸಿ ದ ವಾಟರ್ ಬೀಯಿಂಗ್ ಎವಾಪರೇಟೆಡ್ ಇನ್ ಯುವರ್ ಹೌಸ್, ನಿಮ್ಮ ಮನೆಗಳಲ್ಲಿ ಎವಾಪ್ರೇಟ್ ಆಗ್ತಾ ಇರುವಂತಹ ವಾಟರನ್ನು ನೀವು ಎಲ್ಲೆಲ್ಲಿ ನೋಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಓಕೆ, ನಾವು ಇನ್ನು ಕಿಚನಲ್ಲಿ ನೋಡ್ಬೋದು ಅಲ್ವಾ. ಇನ್ನು ಕಿಚನಲ್ಲಿ ಏನು ಮಾಡ್ತಿರ್ತೀವಿ, ಅಡುಗೆ ಮಾಡಬೇಕಾದ್ರೇ ಅಲ್ವಾ, ಅಡುಗೆ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಯಾವುದೇ ತರಕಾರಿ ಬೇಯಿಸೋದ್ರಿಂದ ಹಿಡಿದು ಸಾಂಬಾರು ಮಾಡುವಾಗಲೂ ಅಷ್ಟೇ, ಇನ್ನು ಅಕ್ಕಿಯನ್ನು ಅನ್ನವಾಗಿ ಮಾಡಬೇಕಾದ್ರೆ ಪ್ರತಿಯೊಂದು ಪ್ರೋಸೆಸ್ಸಲ್ಲಿ ಕೂಡ ವಾಟರ್ ಅನ್ನೋದು ಎವಾಪ್ರೇಟ್ ಆಗುತ್ತೆ. ಓಕೆ, ಈ ರೀತಿ ನಾವು ಎಲ್ಲಿ ನೋಡ್ಬೋದು, ಕಿಚನ್ನಲ್ಲಿ ನಾವು ನೋಡ್ಬೋದು. ಓಕೆ, ನೋ ದಿಸ್, ವೆನ್ ದ ವಾಟರ್ ಬಾಯ್ಲ್ಸ್ ಇಟ್ ಎವಾಪರೇಟ್ಸ್ ಇನ್ ದ ಸೇಮ್ ವೇ ಡ್ಯೂ ಟು ದ ಸನ್ಸ್ ಹೀಟ್ ವಾಟರ್ ಗೆಟ್ಸ್ ಎವಾಪರೇಟೆಡ್. ಯಾವ ರೀತಿ ಆಗುತ್ತೆ ಗೊತ್ತಾ, ನಾವು ನಮ್ಮ ಮನೆಗಳಲ್ಲಿ ವಾಟರನ್ನು ಬಾಯ್ಲ್ ಮಾಡಬೇಕಾದ್ರೆ ಅದೇನಾಗುತ್ತೆ, ಎವಾಪರೇಟ್ ಆಗ್ತಾ ಇರುತ್ತೆ. ಸೊ ಅದೇ ರೀತಿ ಸನ್ನಿನ ಹೀಟ್ಗೆ ನಮ್ಮ ಎನ್ವಿರಾನ್ಮೆಂಟಲ್ಲಿ ಇರುವಂತಹ ವಾಟರ್ ಏನಾಗುತ್ತೆ ಅಂತ ಹೇಳಿದ್ರೆ ದ ವಾಟರ್ ಗೆಟ್ ಎವಾಪರೇಟ್ ಆಗ್ತಾ ಇರುತ್ತೆ. ಓಕೆ, ಅಬ್ಸರ್ವ್ ದ ವೆಸಲ್ಸ್ ಆನ್ ದ ಸ್ಟವ್ while cooking. Even in the school you can do the experiment of the boiling water. ಓಕೆ, ನೋಡಿ ಇಲ್ಲಿ ನೀವು ಮನೆಗಳಲ್ಲಿ
ಸ್ಟವ್ ಮೇಲೆ ಏನಾದರೂ ಕುಕ್ ಮಾಡಬೇಕಾದ್ರೆ ಆ ವೆಸಲ್ಸನ್ನು ನೋಡಿ. ಓಕೆ, ಇಲ್ಲಿ ಪಿಕ್ಚರಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ರೀತಿ ಏನಾಗ್ತಾ ಇರುತ್ತೆ, ಕುಕ್ ಮಾಡಬೇಕಾದ್ರೆ ನಾವು ಕುಕ್ ಮಾಡೋದಕ್ಕೆ ಇಟ್ಟಂತಹ ವೆಸಲ್ಸಿಂದ ವಾಟರ್ ಅನ್ನೋದು ಎವಾಪರೇಟ್ ಆಗಿ ಹೋಗ್ತಾ ಇರುತ್ತೆ. ಓಕೆನಾ? ಇದೇ ರೀತಿ ಎಕ್ಸ್ಪೆರಿಮೆಂಟನ್ನು ನೀವು ಸ್ಕೂಲಲ್ಲಿ ಕೂಡ ಮಾಡ್ಬೋದು. ಬಾಯ್ಲಿಂಗ್ ಆಫ್ ವಾಟರನ್ನು ನಿಮ್ಮ ಮ್ಯಾಮ್ ಸಹಾಯದಿಂದ ನೀವು ಮಾಡಿ ಅಂತ ಹೇಳ್ತಿದ್ದಾರೆ ನೋಡಿ. ನೆಕ್ಸ್ಟ್ ಪೇಜ್. Write the differences that you have observed in this experiment in the space given. ಓಕೆ, ಆ ಎಕ್ಸ್ಪೆರಿಮೆಂಟಿನಿಂದ ನೀನು ಏನನ್ನು ಅಬ್ಸರ್ವ್ ಮಾಡಿದೆಯಾ ಅನ್ನೋದನ್ನು ಬರೀಬೇಕಾಗುತ್ತೆ. ಓಕೆ, ಡ್ಯೂ ಟು ದ ಹೀಟ್ ವಾಟರ್ ಬಾಯ್ಲ್ಸ್, gets evaporated and rises up, then the amount of water in the vessel decreases. ಏನಾಗ್ತಾ ಇದೆ, ಡ್ಯೂ ಟು ದ ಹೀಟ್, ನಾವು ಯಾವುದಾದ್ರೂ ವೆಸಲ್ಸಲ್ಲಿ ವಾಟರನ್ನು ಬಾಯ್ಲ್ ಆದರೆ ಏನಾಗುತ್ತೆ ಅಲ್ಲಿ, ಡ್ಯೂ ಟು ದಿ ಹೀಟ್ ವಾಟರ್ ಅನ್ನೋದು ಬಾಯ್ಲ್ ಆಗ್ತಾ ಇದೆ. ಬಾಯ್ಲ್ ಆಗಬೇಕಾದ್ರೆ ದಟ್ ವಾಟರ್ ಗೆಟ್ ಎವಾಪರೇಟೆಡ್ ಆ್ಯಂಡ್ ರೈಸಸ್ ಅಪ್. ಏನಾಗುತ್ತೆ, ಬಾಯ್ಲ್ ಆಗ್ತಾ ಅದು ಎವಾಪರೇಟ್ ಆಗುತ್ತೆ, ಅದು ರೈಸಸ್ ಅಪ್, ಅದು ಮೇಲ್ಗಡೆ ಬರುತ್ತೆ ಅಲ್ವಾ. ಅಪ್ಪಲ್ಲಿ ಅದು ಹೀಟ್ ಅನ್ನೋದು ಈ ಪ್ರೊಡ್ಯೂಸ್ ಆದಮೇಲೆ ನಾವು ಸ್ಟವ್ ಮೇಲೆ ಇಟ್ಟಂಥ ಪ್ರದೇಶದಲ್ಲಿ ಏನಾಗುತ್ತೆ, ಅದು ವಾಟರ್ ಅನ್ನೋದು ಬಾಯ್ಲ್ ಆಗಿ ಎವಾಪರೇಟ್ ಆಗುತ್ತೆ. ದೆನ್ ದ ಅಮೌಂಟ್ ಆಫ್ ವಾಟರ್ ಇನ್ ದ ವೆಸಲ್ ಡಿಕ್ರೀಸಸ್. ಅದು ಏನಾಗುತ್ತೆ, ನಾವು ಫಸ್ಟ್ ಇಟ್ಟಷ್ಟು ವಾಟರ್ ಅನ್ನೋದು ಅಲ್ಲಿರಲ್ಲ. ಈಗ ನೀನು 1 ಲೋಟದಷ್ಟು ವಾಟರನ್ನು ಹಾಕಿ ಬಾಯ್ಲ್ ಮಾಡೋದಕ್ಕೆ ಇಟ್ಟರೆ 5 ಮಿನಿಟ್ಸ್ ಆದಮೇಲೆ ಅದೇನಾಗುತ್ತೆ, ಬಾಯ್ಲ್ ಆಗಿ ಅದರಲ್ಲಿ ಇದ್ದಂತಹ 1 ಕಪ್ ಆಫ್ ವಾಟರ್ ಏನಾಗುತ್ತೆ, ಅದು 1/2 ಕಪ್ ಇಲ್ಲ 1/4ಗೆ ಬಂದು ಇಳಿದಿರುತ್ತೆ. ಓಕೆನಾ? ವಾಟ್ ಹ್ಯಾಪನ್ ಟು ದ ವಾಟರ್ ದಟ್ ಹ್ಯಾಸ್ ಎವಾಪರೇಟೆಡ್? ಏನಾಯಿತು, ದಿ ಎವಾಪರೇಟೆಡ್ ವಾಟರ್ ಗೆಟ್ಸ್ ಮಿಕ್ಸ್ಡ್ ಇನ್ ದ ಹೇರ್. ಆ ವಾಟರ್ ಎಲ್ಲ ಏನಾಗ್ತಾ ಇದೆ, ಆ ವಾಟರ್ ಎಲ್ಲ ನಮ್ಮ ಹೇರ್ನಲ್ಲಿ ಮಿಕ್ಸ್ ಆಗಿ ಹೋಗ್ತಾ ಇದೆ. ಓಕೆ, ವಾಟರ್ ಈಸ್ ಎ ಲಿಕ್ವಿಡ್. ವೆನ್ ಇಟ್ ಈಸ್ ಬಾಯ್ಲ್ಡ್ ಇಟ್ ಬಿಕೇಮ್ ವೇಪರ್ಸ್. ವಾಟರ್ ಅನ್ನೋದು ಯಾವುದು, ವಾಟರ್ ಅನ್ನೋದನ್ನು ನಾವು ಲಿಕ್ವಿಡ್ ಅಂತ ಹೇಳ್ತೀವಿ. ನೀವು ಮ್ಯಾಟರ್ನ ಸ್ಟೇಟಸ್ಗಳ ಬಗ್ಗೆ ನೀವು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ತಿಳ್ಕೊಬೋದು. ಓಕೆ, ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಷಿಯಸ್ ಸ್ಟೇಟಲ್ಲಿ ಪ್ರತಿಯೊಂದು ಮ್ಯಾಟರ್ ಅನ್ನೋದು ಇರುತ್ತೆ. ಓಕೆ, ಪ್ರತಿಯೊಂದು ಸಾಲಿಡ್ ಸ್ಟೇಟಲ್ಲೂ ಇರುತ್ತೆ, ಇಲ್ಲ ಲಿಕ್ವಿಡ್ ಆ್ಯಂಡ್ ದೆನ್ ಗ್ಯಾಸಿಯಸ್ ಸ್ಟೇಟ್. ಇನ್ನು 4th ಸ್ಟೇಟ್ ಕೂಡ ಇದೆ, ದಟ್ ಈಸ್ ಪ್ಲಾಸ್ಮಾ ಸ್ಟೇಟ್. ಓಕೆ, ಈ ಸ್ಟೇಟ್ಗಳಲ್ಲಿ ನಮ್ಮ ವಾಟರ್ ಅನ್ನೋದು ಲಿಕ್ವಿಡ್ ಸ್ಟೇಟಿಗೆ ಬರುತ್ತೆ. ಈ ವಾಟರನ್ನು ನಾವು ಯಾವಾಗ ಬಾಯ್ಲ್ ಮಾಡ್ತೀವೋ ಆಗ ಅದು ಏನಾಗುತ್ತೆ, ವೇಪರ್ಸ್ ಆಗುತ್ತೆ. ಇದನ್ನು ನಾವು ಗ್ಯಾಸಿಯಸ್ ಸ್ಟೇಟ್ ಅಂತ ಹೇಳ್ತೀವಿ. ಗ್ಯಾಸಿಯಸ್ ಸ್ಟೇಟ್ ಅಂತ ಹೇಳಿದ್ರೆ ಗಾಳಿ ರೂಪದಲ್ಲಿ ಆಗುತ್ತೆ. ದಿಸ್ ಪ್ರೋಸೆಸ್ ಆಫ್ ಚೇಂಜಿಂಗ್ ವಾಟರ್ ಫ್ರಮ್ ಲಿಕ್ವಿಡ್ ಸ್ಟೇಟ್ ಟು ಗ್ಯಾಸಿಯಸ್ ಸ್ಟೇಟ್ ಇಸ್ ಕಾಲ್ಡ್ ದ ಎವಾಪರೇಷನ್. ಓಕೆ, ಎವಾಪರೇಷನ್ ಅಂತ ಹೇಳಿದ್ರೆ ಏನು, ಲಿಕ್ವಿಡ್ ಸ್ಟೇಟಲ್ಲಿದ್ದಂತಹ ವಾಟರ್ ಅನ್ನೋದು ಬಾಯ್ಲ್ ಮಾಡಿದಾಗ ಅದು ವೇಪರ್ಸ್ ಆಗುತ್ತೆ. ಆ ವೇಪರ್ ಸ್ಟೇಟ್ ಅದನ್ನು ನಾವು ಗ್ಯಾಸಿಯಸ್ ಸ್ಟೇಟ್ ಅಂತ ಹೇಳ್ಕೊಳ್ತೀವಿ. ಓಕೆನಾ? ಈ ಪ್ರೋಸೆಸನ್ನು ಈಗ ನಡೆದಂತಹ ವಾಟರಿನ ಲಿಕ್ವಿಡ್ ಆದಂತಹ ವಾಟರ್ ಅನ್ನೋದು ಬಾಯ್ಲ್ ಆದಾಗ ವೇಪರ್ಸ್ ಆಗುತ್ತೆ, ಅದು ಗ್ಯಾಸಿಯಸ್ ಸ್ಟೇಟ್ಗೆ ಹೋಗುತ್ತೆ. ಈ ಪ್ರೋಸೆಸನ್ನು ನಾವೇನು ಹೇಳ್ತೀವಿ, ಎವಾಪರೇಷನ್ ಅಂತ ಹೇಳ್ತೀವಿ ಸೈನ್ಸಲ್ಲಿ. ಓಕೆನಾ? ಈ ವರ್ಡನ್ನು ನೀವು ಎವಾಪರೇಷನ್ ಅನ್ನುವಂತಹ ವರ್ಡನ್ನು ನೀವು ಇನ್ನೂ ಮುಂದೆ ಕ್ಲಾಸ್ಗಳಲ್ಲಿ ನೀವು ತುಂಬ ಕೇಳ್ತೀರಾ. ಓಕೆನಾ? ನೀವು ಇದನ್ನು ಮರ್ತೋಗೋ ಆಗಿಲ್ಲ. ಎವಾಪರೇಷನ್ ಅನ್ನೋದು ತುಂಬ ಸೈನ್ಸ್ಗಳಲ್ಲಿ ಇನ್ನೂ ಬರ್ತಾನೆ ಇರುತ್ತೆ. ಓಕೆನಾ? ಇದು ತುಂಬ ಇಂಪಾರ್ಟೆಂಟ್ ಲೆಸನ್ ಆಗಿದೆ. ದಿ ಎವಾಪರೇಟೆಡ್ ವಾಟರ್ ಗೆಟ್ಸ್ ಮಿಕ್ಸ್ಡ್ ಇನ್ ದ ಹೇರ್. ಏನಾಗುತ್ತೆ, ಈ ಎವಾಪರೇಟ್ ಆದಂತಹ ವಾಟರ್ ಅನ್ನೋದು ಹೇರಲ್ಲಿ ಮಿಕ್ಸ್ ಆಗುತ್ತೆ. ಲೆಟ್ಸ್ ಕಂಡಕ್ಟ್ ಆನ್ ಎಕ್ಸ್ಪೆರಿಮೆಂಟ್ ಟು ನೋ ವಾಟ್ ಹ್ಯಾಪನ್ ಟು ದ ಎವಾಪರೇಟೆಡ್ ವಾಟರ್. ಒಂದು ಎಕ್ಸ್ಪೆರಿಮೆಂಟನ್ನು ಮಾಡೋಣ. ಎವಾಪರೇಟ್ ಆದಂತಹ ವಾಟರ್ ಅನ್ನೋದು ಏನಾಗ್ತಿದೆ ಅಂತ ನೋಡೋಣ ಅಂತ ಹೇಳ್ತಿದ್ದಾರೆ. ಟೇಕ್ ಎ ಸ್ಮಾಲ್ ಪ್ಲಾಸ್ಟಿಕ್ ಬ್ಯಾಗ್, pour some water into it. Tie the open end of the bag with a thread. Place the plastic bag in the sunlight. Observe the bag after 1 or 2 hours. ಓಕೆ, ನಾವಿಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಪ್ಲಾಸ್ಟಿಕ್ ಬ್ಯಾಗನ್ನು ತೆಗೆದುಕೋಬೇಕಾಗುತ್ತೆ. ಅದರೊಳಗಡೆ ಸಮ್ ವಾಟರನ್ನು ಅದರಲ್ಲಿ ತುಂಬಿಸ್ಬೇಕು. ಓಕೆ, pour some water into that plastic bag. Tie the open end of the bag. ಓಕೆ, ನಾವೇನು ಮಾಡಬೇಕು, ಅದರ ಪ್ಲಾಸ್ಟಿಕ್ ಬ್ಯಾಗಿನ ಓಪನನ್ನು ನಾವು ಅದರ ಎಂಡನ್ನು ನಾವೇನು ಮಾಡಬೇಕು, ಅದರ ಓಪನನ್ನು ನಾವು ಕ್ಲೋಸ್ ಮಾಡಬೇಕಾಗುತ್ತೆ ವಿತ್ ಎ ಥ್ರೆಡ್. ಓಕೆ, ನಾವು ಪ್ಲಾಸ್ಟಿಕ್ ಬ್ಯಾಗನ್ನು ತೆಗೆದುಕೊಂಡು ಅದರಲ್ಲಿ ಸಮ್ ವಾಟರನ್ನು ಆ್ಯಡ್ ಮಾಡಬೇಕು. 4 into some water into that plastic bag and
Close the end of the bag with a thread. Place the plastic bag in the sunlight. ಆ ಪ್ಲಾಸ್ಟಿಕ್ ಬ್ಯಾಗನ್ನು ನಾವು ಸನ್ಲೈಟ್ನಲ್ಲಿ ಪ್ಲೇಸ್ ಮಾಡಬೇಕು. ಸನ್ಲೈಟ್ನಲ್ಲಿ ನಾವು ಅದನ್ನು ಇಡಬೇಕು. ಅಬ್ಸರ್ವ್ ದ ಬ್ಯಾಗ್ ಆಫ್ಟರ್ 1 or 2 hours. ಆಫ್ಟರ್ 1 or 2 hours ಆದಮೇಲೆ ನಾವು ಅದನ್ನು ಅಬ್ಸರ್ವ್ ಮಾಡಬೇಕು ಏನಾಗಿದೆ ಅಂತ ಹೇಳಿ. ಡ್ಯೂ ಟು ದ ಹೀಟ್ ಆಫ್ ದ ಸನ್ ವಾಟರ್ ಗೆಟ್ಸ್ ಎವಾಪರೇಟೆಡ್ ಆ್ಯಂಡ್ ರೈಸಸ್ ಅಪ್. ಡ್ಯೂ ಟು ದ ಕೂಲ್ ಏರ್ water vapor turns into drops of water. This process of changing water vapor into liquid state is called condensation. Okay, ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ, what happened to the water in the bag? What do you see on the upper part of the bag? ಏನಾಗ್ತಾ ಇದೆ? ಆಲ್ ವಾಟರ್ ಅನ್ನೋದು ಎವಾಪರೇಟ್ ಆಗ್ತಾ ಇದೆ. ಎವಾಪರೇಟ್ ಆಗಿ ಅದು ವಾಟರ್ ಡ್ರಾಪ್ಲೆಟ್ಸ್ ಆಗ್ತಾ ಇದೆ ಅಲ್ವಾ. ಡ್ರಾಪ್ಲೆಟ್ಸ್ ಆಗಿ ಅದು ವೇಪರ್ಸ್ ಆಗಿ ಅದು ಡ್ರಾಪ್ಲೆಟ್ ಆಗ್ತಾ ಇದೆ. ಡ್ರಾಪ್ಲೆಟ್ ಆಗಿರುವಂತಹ ವಾಟರ್ ಅನ್ನೋದು ಚೇಂಜಸ್ ಇಂಟು ವಾಟರ್ ವೇಪರ್. ಆ ವಾಟರ್ ವೇಪರ್ ಅನ್ನೋದು ಮತ್ತೆ ಏನಾಗ್ತಾ ಇದೆ, ಲಿಕ್ವಿಡ್ ಸ್ಟೇಟ್ಗೆ ಬರ್ತಾ ಇದೆ. ಅದನ್ನು ನಾವು ಕಂಡೆನ್ಸೇಷನ್ ಅಂತ ಹೇಳ್ತೀವಿ. ಓಕೆ, ಆಲ್ ರೈಟ್. ವಿತ್ ದ ಹೆಲ್ಪ್ ಆಫ್ ದಿ ಎಕ್ಸ್ಪೆರಿಮೆಂಟ್ ದಟ್ ಯು ಹ್ಯಾವ್ ಅಬ್ಸರ್ವ್ಡ್, ಫಿಲ್ ಇನ್ ದ ಬ್ಲ್ಯಾಂಕ್ ಗಿವನ್ ಬಿಲೋ. ಯು ಕ್ಯಾನ್ ಯೂಸ್ ದ ಕ್ಲೂ ಗಿವನ್. ಓಕೆ, ಏನಾಗ್ತಾ ಇದೆ ಅಲ್ಲಿ, ವಾಟರ್ ಅನ್ನೋದು ವೇಪರ್ಸ್ ರೂಪದಲ್ಲಿ ಆ ಬ್ಯಾಗ್ನಲ್ಲಿ ಎವಾಪ್ರೇಟ್ ಆಗುತ್ತೆ. ಎವಾಪ್ರೇಟ್ ಆದಂತಹ ವಾಟರ್ ಅನ್ನೋದು ಹೊರಗಡೆ ಹೋಗೋದಕ್ಕಾಗ್ದಲೇ ಅದು ಆ ಬ್ಯಾಗಿನ ಅಪ್ಪರ್ ಪ್ಲೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಡ್ರಾಪ್ಲೆಟ್ಸ್ ಅನ್ನೋದು ವಾಟರ್ ಡ್ರಾಪ್ಲೆಟ್ಸ್ ಅನ್ನೋದು ಹನಿಗಳ ರೂಪದಲ್ಲಿ ಅದರ ಮೇಲೆ ಪ್ಲಾಸ್ಟಿಕ್ ಬ್ಯಾಗಿನ ಮೇಲೆ ಕೂತಿರುತ್ತೆ. ಅದೇನಾಗುತ್ತೆ, ಮತ್ತೆ ಕೂಲ್ ಡೌನ್ ಆದಾಗ ಅದು ಒನ್ಸೆಗೆ ಅದು ಡ್ರಾಪ್ಲೆಟ್ ಆಗಿ ಅದು ಟರ್ನ್ ಇಂಟು ವಾಟರ್ ಡ್ರಾಪ್ಲೆಟ್ಸ್ ಆಗಿ ಚೇಂಜ್ ಆಗುತ್ತೆ. ಓಕೆ, ಇದನ್ನು ನಾವು ಕಂಡೆನ್ಸೇಷನ್ ಅಂತ ಹೇಳ್ತೀವಿ. ಫಸ್ಟೇ ಓಕೆನಾ, ವಾಟರ್ ಲಿಕ್ವಿಡ್ ರೂಪದಲ್ಲಿರುವಂತಹ ವಾಟರನ್ನು ಎವಾಪ್ರೇಷನ್ ಆಗುತ್ತೆ, ಅದನ್ನು ವಾಟರ್ ವೇಪರ್ಸ್ ಅಂತ ಹೇಳ್ತೀವಿ. ಈ ವಾಟರ್ ವೇಪರ್ಸ್ ಅನ್ನೋದು ಏನಾಗುತ್ತೆ, ಕಂಡೆನ್ಸೇಷನ್ ಆಗುತ್ತೆ. ಅಂದರೆ ಕೂಲ್ ಡೌನ್ ಆಗಿ ಮತ್ತೆ ಒನ್ಸ್ ಅಗೇನ್ ವಾಟರ್ ಆಗಿ ಬರುತ್ತಲ್ಲ, ಅದನ್ನು ನಾವು ಕಂಡೆನ್ಸೇಷನ್ ಅಂತ ಹೇಳ್ತೀವಿ. ಓಕೆ, ಎವಾಪರೇಟೆಡ್ ಸನ್ ಹೇರ್ ಡ್ರಾಪ್ಲೆಟ್ ಕ್ಲೌಡ್ ಕೂಲ್ ಲಾರ್ಜ್ ಅರ್ತ್ ರೈನ್. ಓಕೆ, ನಾವು ಏನಾಗ್ತಿದೆ ಇಲ್ಲಿ ನಮಗೆ ಕೊಟ್ಟಂತಹ ಕ್ಲೂಸ್ಗಳು, ಆ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿದ್ದಂತಹ ವಾಟರ್ ಏನಾಯಿತು, ಎವಾಪರೇಟ್ ಆಯಿತು. ಏನಕ್ಕೆ, ಸನ್ನಿನ ಹೀಟಿನಿಂದ ವಾಟರ್ ಅನ್ನೋದು ಎವಾಪರೇಟ್ ಆಯಿತು. ಓಕೆ, ಅದೆಲ್ಲ ಏನಾಯಿತು, ಹೇರಿನ ರೂಪದಲ್ಲಿ, ಅಂದರೆ ಆ ವಾಟರ್ ಏನಾಗ್ತಾ ಇದೆ, ಹೇರಿನ ರೂಪದಲ್ಲಿ ಡ್ರಾಪ್ಲೆಟ್ಸ್ಗಳಾಗಿ ಅದೇನಾಯಿತು ಆ ಕವರಿನ ಮೇಲ್ಭಾಗದಲ್ಲಿ ಬಂದು ಕೂತಿರುತ್ತೆ. ಆ್ಯಂಡ್ ದೆನ್ ಅದು ಒಂದು ರೀತಿಯಾದ ಕ್ಲೌಡ್ಸ್ ರೂಪದಲ್ಲಿ ಅಲ್ಲಿ ಫಾರ್ಮ್ ಆಗಿರುತ್ತೆ. ಅಂದರೆ ನಾವು ಈಗ ಆಕಾಶದಲ್ಲಿ ನೋಡುವಂಥ ಕ್ಲೌಡ್ಸನ್ನು ರೂಪದಲ್ಲಿ ಅಲ್ಲ, ಅಲ್ಲಿ ಮೇಲ್ಗಡೆ ಬಂದು ಕೂತಿರುತ್ತೆ. ಅದೆಲ್ಲ ಏನಾಗುತ್ತೆ, ಕೂಲ್ ಆಗುತ್ತೆ. ಸಮ್ ಟೈಮ್ ಅದಕ್ಕೆ ಇಷ್ಟು ಟೈಮ್ ಅಂತ ಇರುತ್ತೆ. ಕೂಲ್ ಆದಮೇಲೆ ಅದು ಒಂದಕ್ಕೊಂದು ಸೇರಿ ಏನಾಗುತ್ತೆ, ಸಣ್ಣ ಸಣ್ಣ ಹನಿಗಳೆಲ್ಲ ಒಂದಕ್ಕೊಂದು ಸೇರಿಕೊಂಡು ಅದೇನಾಗುತ್ತೆ, ಲಾರ್ಜ್ ಆಗುತ್ತೆ, ದೊಡ್ಡದಾಗುತ್ತೆ. ಆ್ಯಂಡ್ ದೆನ್ ಅದು ಒನ್ಸ್ ಅಗೇನ್ ವಾಟರ್ ಡ್ರಾಪ್ಲೆಟ್ಸ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಓಕೆ, ಓಕೆ, ಇಲ್ಲಿ ಬ್ಲ್ಯಾಂಕನ್ನು ಕೊಟ್ಟಿದ್ದಾರೆ, ಇಲ್ಲಿ ಬರೀಬೇಕು. ವಾಟರ್ ಇನ್ ದ ವಾಟರ್ ಬಾಡೀಸ್, ಸಾಯಿಲ್, ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ಸ್ ಗೆಟ್ ಡ್ಯಾಶ್ ಡ್ಯೂ ಟು ದ ಹೀಟ್ ಆಫ್ ದಿ ಡ್ಯಾಶ್. ಓಕೆ, ಇಲ್ಲೇನಾಗ್ತಾ ಇದೆ, ವಾಟರ್ ಇನ್ ದ ವಾಟರ್ ಬಾಡೀಸ್, ವಾಟರ್ ಬಾಡೀಸ್ನಲ್ಲಿರುವಂಥ ವಾಟರ್ ಏನಾಗ್ತಾ ಇದೆ, ಸಾಯಿಲ್, ಪ್ಲ್ಯಾಂಟ್, ಅನಿಮಲ್ಸ್ ಗೆಟ್ ಓಕೆ. Know this, when the raindrops became too cold, they fall on the earth in the form of a small pieces of ice. These are hailstones. ಓಕೆ, ನಾವೇನಂತ ಹೇಳ್ತೀವಿ ನೋಡಿ, ಆ ವಾಟರ್ ಅನ್ನೋದು ತುಂಬ ಕೂಲಾದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ದೇ ಆರ್ ಫಾಲ್ ಆನ್ ದ ಅರ್ತ್ ಇನ್ ದ ಫಾರ್ಮ್ ಆಫ್ ದ ಸ್ಮಾಲ್ ಐಸ್ ಪೀಸಸ್ಗಳ ರೂಪದಲ್ಲಿ ಬೀಳುತ್ತೆ. ನಾವು ಅದನ್ನು ಆನೆಕಲ್ಲಿನ ಮಳೆ ಅಂತ ಹೇಳ್ತೀವಿ ಅಲ್ವಾ ಮಕ್ಕಳೇ. ಅದನ್ನು ನಾವು ಹೈಲ್ ಸ್ಟೋನ್ಸ್ ಅಂತ ಹೇಳಿ ಕೂಡ ನಾವು ಇಂಗ್ಲೀಷ್ನಲ್ಲಿ ಹೇಳ್ಕೊಳ್ತೀವಿ. ಆಲ್ ರೈಟ್, ಯು ಆಲ್ರೆಡಿ ನೋ ಹೌ ವಿ ಯೂಸ್ ದ ಅವೈಲೇಬಲ್ ವಾಟರ್ ಆನ್ ದ ಅರ್ತ್ ಫಾರ್ ಅವರ್ ಡೈಲಿ ಆ್ಯಕ್ಟಿವಿಟೀಸ್. ಲುಕ್ ಅಟ್ ದ ಪಿಕ್ಚರ್ ಆ್ಯಂಡ್ ಟೆಲ್. ಓಕೆ, ನಾವು ವಾಟರನ್ನು ನಾವು ಯಾವ ಪರ್ಪಸ್ಗೆ ಯೂಸ್ ಮಾಡ್ತೀವಿ, ಈಗ ಮಳೆಯಾಗಿ ಬಂದಿದೆ ವಾಟರ್, ಆ ಮಳೆಯಾಗಿ ಬಂದಂತಹ ವಾಟರನ್ನು ನಾವು ಡ್ರಿಂಕಿಂಗ್ ಪರ್ಪಸ್ಗೆ, ವಾಷಿಂಗ್ ಪರ್ಪಸ್ಗೆ, ಪ್ಲ್ಯಾಂಟ್ಸ್ಗೆ ಅಲ್ವಾ, ಅಗ್ರಿಕಲ್ಚರ್ಗೆ ಇರ್ಬೋದು,
ವಾಷಿಂಗ್ ಪರ್ಪಸ್, ಕ್ಲೀನಿಂಗ್ ಪರ್ಪಸ್ ಆ್ಯಂಡ್ ವೆಹಿಕಲ್ಸನ್ನು ವಾಶ್ ಮಾಡೋದಕ್ಕೆ, ಕುಕಿಂಗ್ ಪರ್ಪಸ್ಗೆ, ಅನಿಮಲ್ಸ್ಗಳನ್ನು ವಾಶ್ ಮಾಡೋದಕ್ಕೆ, ಹೀಗೆ ವಿ ಆರ್ ಯೂಸ್ಡ್ ವಾಟರ್ ಫಾರ್ ಮೆನಿ ಪರ್ಪಸ್. ವಾಟರ್ ಈಸ್ ನಾಟ್ ಓನ್ಲಿ ಯೂಸ್ಡ್ ಫಾರ್ ದ ಡೈಲಿ ಆ್ಯಕ್ಟಿವಿಟೀಸ್ ಆಫ್ ಲಿವಿಂಗ್ ಬೀಯಿಂಗ್ ಬಟ್ ಆಲ್ಸೋ ಇಟ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಅಗ್ರಿಕಲ್ಚರ್ಸ್, ಇಂಡಸ್ಟ್ರೀಸ್, ವಾಟರ್ ಟ್ರಾನ್ಸ್ಪೋರ್ಟೇಷನ್, ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ಸ್ ಆ್ಯಂಡ್ ಜನರೇಷನ್ ಆಫ್ ಹೈಡ್ರೋ ಎಲೆಕ್ಟ್ರಿಸಿಟಿ. ನಾವು ಡೈಲಿ ಯೂಸ್ಗಳಲ್ಲಿ ನಾವೀಗ ಹೇಳ್ಕೊಂಡ್ವಲ್ಲ, ಡ್ರಿಂಕಿಂಗ್, ಕ್ಲೀನಿಂಗ್, ಬಾತಿಂಗ್, ಕುಕ್ಕಿಂಗ್, ಇವುಗಳಿಗೆ ಮಾತ್ರ ಅಲ್ಲ. ಈ ವಾಟರ್ ಅನ್ನೋದು ಅಗ್ರಿಕಲ್ಚರ್ಗೆ ಬೇಕೇ ಬೇಕು ಅಲ್ವಾ. ನಾವು ಅಗ್ರಿಕಲ್ಚರ್ ಮಾಡಬೇಕು ಅಂತ ಹೇಳಿದ್ರೆ ವಾಟರ್ ಇರಬೇಕು, ಇಲ್ಲಾಂದರೆ ನಾವು ಯಾವುದೇ ಒಂದು ಪ್ಲ್ಯಾಂಟನ್ನು ಗ್ರೋ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಇಂಡಸ್ಟ್ರಿಯಲ್ಲಿ ಕೂಡ ನಮಗೆ ವಾಟರ್ನ ಎಸೆನ್ಷಿಯಲ್ ಅನ್ನೋದು ತುಂಬ ಇದೆ. ಆ್ಯಂಡ್ ದೆನ್ ವಾಟರ್ ಟ್ರಾನ್ಸ್ಪೋರ್ಟೇಷನ್, ವಾಟರ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಬೇಕು. ಆ್ಯಂಡ್ ದೆನ್ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ಸ್ಗಳನ್ನ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತೀವಿ ಅಲ್ವಾ. ದೊಡ್ಡ ದೊಡ್ಡ ಮಾಲ್ಸ್ಗಳಿರ್ಬೋದು, ಹೌಸಸ್ಗಳಿರ್ಬೋದು, ಈ ರೀತಿ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಅವುಗಳಿಗೆ ಕೂಡ ವಾಟರ್ ಅನ್ನೋದು ಬೇಕು. ಆ್ಯಂಡ್ ಜನರೇಷನ್ ಆಫ್ ದ ಹೈಡ್ರೋ ಎಲೆಕ್ಟ್ರಿಸಿಟಿ. ಹೈಡ್ರೋ ಎಲೆಕ್ಟ್ರಿಸಿಟಿ ಮೀನ್ಸ್ ಕರೆಂಟ್ ಅಲ್ವಾ. ಇದನ್ನು ನಾವು ಜನ್ರೇಷನ್ ಮಾಡೋದಕ್ಕೆ ಕೂಡ ನಮಗೆ ಏನು ಬೇಕು, ವಾಟರ್ ಅನ್ನೋದು ಬೇಕು. ಓಕೆ, ಹ್ಯಾಸ್ ಶೋನ್ ಇನ್ ದ ಪಿಕ್ಚರ್ ಹೌ ಮಚ್ ಆಫ್ ವಾಟರ್ ಇಸ್ ಯೂಸ್ಡ್ ಬೈ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಮೆಂಬರ್ಸ್. measure the water used by you and your family members with the vessels, buckets, mug, tumbler, pot used daily at home. Write the measurement in the table given below. ಓಕೆ, ನೋಡಿ ನಾವು ಡೈಲಿ ಯೂಸ್ ಮಾಡ್ತಾ ಇರುವಂಥ ವಾಟರನ್ನು ಯೂಸೇಜನ್ನು ನಾವು ಬರೀಬೇಕಾಗುತ್ತೆ. ನೋಡಿ ಇಲ್ಲಿ ಆ್ಯಕ್ಟಿವಿಟೀಸ್ ಫಾರ್ ಎಕ್ಸಾಂಪಲ್ ಒಂದನ್ನು ಕೊಟ್ಟಿದ್ದಾರೆ. ವಾಷಿಂಗ್ ಫೇಸನ್ನು ವಾಶ್ ಮಾಡೋದಕ್ಕೆ ನಾವು 2 mugs ಆಫ್ ವಾಟರನ್ನು ಯೂಸ್ ಮಾಡ್ತೀವಿ ಅಲ್ವಾ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಯೂಸ್ ಮಾಡ್ತಾರೆ ಅಂತ ಹೇಳಿ ಬರೀಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಫ್ಯಾಮಿಲಿಯಲ್ಲಿ 4 ಮೆಂಬರ್ಸ್ ಇದ್ದರೆ ಒಬ್ಬ ಫ್ಯಾಮಿಲಿ ಮೆಂಬರ್ಗೆ 2 mugs ಬೇಕಾದರೆ 4 ಮೆಂಬರ್ಸ್ಗೆ ಎಷ್ಟಾಗುತ್ತೆ, 8 mugs ಬೇಕಾಗುತ್ತೆ. ಟೋಟಲ್ ಫ್ಯಾಮಿಲಿ ಮೆಂಬರ್ಸ್ಗೆ ಹಾಗೂ ನಿನಗೆ ಬೇಕಾದ್ರೆ ಆ್ಯಡ್ ಮಾಡಿ ಇಲ್ಲಿ ಬರೀಬೇಕು. ಆ್ಯಂಡ್ ವಾಷಿಂಗ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್, ನಮ್ಮ ಫೇಸ್ಗೆ 2 mugs ಆದರೆ ನಮ್ಮ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಗೆ ಎಷ್ಟು ಬೇಕಾಗುತ್ತೆ. ಈ ರೀತಿ ನಾವು ಯಾವ್ಯಾವ ಆ್ಯಕ್ಟಿವಿಟೀಸ್ಗಳಿಗೆ ಯೂಸ್ ಮಾಡ್ತೀವಿ ಅನ್ನೋದನ್ನು ನಾವು ಇಲ್ಲಿ ಮೆನ್ಷನ್ ಮಾಡಿ ಇಲ್ಲಿ ನಿನಗೆ ಎಷ್ಟು ಬೇಕು ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಷ್ಟು ಬೇಕು ಅಂತ ಹೇಳಿ ಬರೆದು ಅದನ್ನು ಟೋಟಲ್ ಮಾಡಿ ಬರೀಬೇಕಾಗುತ್ತೆ. ಓಕೆ, ವಾಟರ್ ಈಸ್ ಪ್ರೀಷಿಯಸ್, ಯೂಸ್ ಇಟ್ ಕೇರ್ಫುಲಿ ಅಲ್ವಾ ಮಕ್ಕಳೇ. ವಾಟರ್ ಅನ್ನೋದು ತುಂಬ ಪ್ರೀಷಿಯಸ್ ಆಗಿದೆ, ಅದನ್ನು ನಾವು ತುಂಬ ಕೇರ್ಫುಲ್ಲಾಗಿ ಅದನ್ನು ನಾವು ಯೂಸ್ ಮಾಡಬೇಕು. ನಾವು ಒಂದು ದಿನ ವಾಟರ್ ಇಲ್ಲ ಅಂತ ಹೇಳಿದ್ರೆ ನಾಟ್ ಓನ್ಲಿ ಫಾರ್ ಡ್ರಿಂಕಿಂಗ್, ನಾವು ಡ್ರಿಂಕಿಂಗ್ಗೋಸ್ಕರ ಅಂತಲೇ ಅಲ್ಲದೆ ಇದ್ರೂ ಒಂದು ದಿನ ಮನೇಲಿ ನನಗೆ ಟ್ಯಾಪ್ನಲ್ಲಿ ನೀರು ಬರಲಿಲ್ಲ ಅಂತ ಹೇಳಿದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಪ್ರತಿಯೊಂದು ಕೆಲಸಕ್ಕೂ ಬೇಕು ವಾಟರ್ ಅನ್ನೋದಲ್ವಾ. ವಾಷಿಂಗ್, ಕುಕ್ಕಿಂಗ್ ಅಲ್ವಾ, ಪ್ರತಿಯೊಂದಕ್ಕೂ ಬೇಕು. ಈ ರೀತಿ ನಾವು ವಾಟರನ್ನು ಡೈಲಿ ಯೂಸ್ ಮಾಡ್ತಾ ಇರ್ತೀವಿ, ತುಂಬ ವೇಸ್ಟ್ ಮಾಡ್ತಾ ಇರ್ತೀವಿ. ಸೊ ನಾವು ಅದನ್ನು ವಾಟರ್ನ ಪ್ರೀಷಿಯಸ್ ಆಗಿರೋದನ್ನು ನಾವು ತುಂಬ ಅದನ್ನು ಎಚ್ಚರಿಕೆಯಿಂದ ಯೂಸ್ ಮಾಡ್ಕೋಬೇಕು. ಓಕೆ, ಅದನ್ನು ವೇಸ್ಟ್ ಮಾಡಬಾರ್ದು. ಚಿಲ್ಡ್ರನ್, you already know the sources of water which we use for all these needs. Make a list of these sources of water. ಓಕೆ, ನಾವು ಆಲ್ರೆಡಿ ಲಾಸ್ಟ್ ಲೆಸನ್ಗಳಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಸೋರ್ಸಸ್ ಆಫ್ ವಾಟರ್ ಯಾವುದು? ರಿವರ್, ಲೇಕ್, ಸೀ ಅಲ್ವಾ ಮಕ್ಕಳೇ, ಪಾಂಡ್, ಸ್ಟ್ರೀಮ್, ಇವುಗಳನ್ನೆಲ್ಲ ನಾವು ಲಾಸ್ಟ್ ಲೆಸನ್ಗಳಲ್ಲಿ ನೋಡಿದ್ದೀವಿ. ಅದನ್ನು ಇಲ್ಲಿ ಬರಿಬೇಕು ಕೊಟ್ಟಂಥ ಬಾಕ್ಸಲ್ಲಿ. ಆಲ್ ರೈಟ್, ನೇಮ್ ದ ಸೋರ್ಸಸ್ ಆಫ್ ವಾಟರ್ ಫಾರ್ ಯುವರ್ ಲೊಕ್ಯಾಲಿಟಿ. ನಿಮ್ಮ ಲೊಕ್ಯಾಲಿಟಿಯಲ್ಲಿರುವಂಥ ವಾಟರ್ ಸೋರ್ಸಸ್ ಯಾವುದು? ರಿವರ್ ಇದ್ದರೆ ರಿವರ್ ಅಂತ ಬರಿಬೋದು, ಸಿ ಇದ್ದರೆ ಸಿ ಅಂತ ಹೇಳಿ ಬರಿಬೋದು, ಇಲ್ಲ ಸ್ಟ್ರೀಮ್ ಇದ್ದರೆ, ಲೇಕ್ ಇದ್ದರೆ ಯಾವುದಿದ್ರೆ ಅದನ್ನು ಬರಿಬೇಕಾಗುತ್ತೆ. ಲುಕ್ ಅಟ್ ದಿಸ್ ಪಿಕ್ಚರ್ ಆ್ಯಂಡ್ ನೋ ದ ಅಮೌಂಟ್ ಆಫ್ ವಾಟರ್ ಅವೈಲಬಲ್ ಆನ್ ದ ಅರ್ತ್. ಓಕೆ, ನೋಡಿ ಇಲ್ಲಿ ಪಿಕ್ಚರನ್ನು ಕೊಟ್ಟಿದ್ದಾರೆ. ಈ ಪಿಕ್ಚರನ್ನು ನೋಡೋದಾದರೆ ನಮಗೆ ಸೀ ವಾಟರ್ ಅಂತ ಹೇಳಿ ಇದೆ ನೋಡಿ. ಈ ಸೀ ವಾಟರನ್ನು ನೋಡೋದಾದರೆ ಇಷ್ಟು ನಮಗೆ ಇಲ್ಲಿ ಅವೈಲಬಲ್ ಇರುವಂಥ ವಾಟರ್ ಅನ್ನೋದು ಇಷ್ಟು ಸರ್ಕಲಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೀ ವಾಟರ್ ಅಂತ ಹೇಳಿ. ಈ ಸರ್ಕಲಲ್ಲಿ ಎಷ್ಟು ಪರ್ಸೆಂಟ್ ಇದೆ? 97% ಅಷ್ಟು ಸೀ ವಾಟರೇ ಇದೆ. ಅದರಲ್ಲಿ ಓನ್ಲಿ ಅಪ್ ಟು 2 or 3% ಮಾತ್ರ ಡ್ರಿಂಕಿಂಗ್ ವಾಟರ್, ಫ್ರೆಶ್ ವಾಟರ್ ಅನ್ನೋದು ಇರುತ್ತೆ. ಓಕೆನಾ? ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಚಾರ್ಟನ್ನು. ಟೋಟಲ್ ಅಮೌಂಟ್ ಆಫ್ ವಾಟರ್ ಅವೈಲಬಲ್ ಆನ್ ದ ಅರ್ತ್ ನೋಡಿ ಎಷ್ಟಿದೆ. 100% ಅಂತ ಹೇಳಿ ತಗೊಂಡ್ರೆ 97.2% ಅನ್ನೋದು ಸಾಲ್ಟ್ ವಾಟರ್ ಆರ್ ಸೀ ವಾಟರ್. ಓಕೆನಾ? ಎಷ್ಟಿದೆ? 97.2% ಅನ್ನೋದು ಸಾಲ್ಟ್ ವಾಟರ್ ಇದೆ. ನಾವು ಇದನ್ನು ಯೂಸ್ ಮಾಡೋದಕ್ಕಾಗೋಲ್ಲ, ಇಟ್ ಕೆನಾಟ್ ಬಿ ಯೂಸ್ಡ್. ಓಕೆ, ನಾವು ಸಾಲ್ಟ್ ವಾಟರ್ನ ಯೂಸ್ ಮಾಡೋಕ್ಕಾಗುತ್ತಾ? ಅದರಲ್ಲಿ ವಾಶ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಕ್ಲೀನ್ ಮಾಡೋಕ್ಕಾಗಲ್ಲ, ಆ್ಯಂಡ್ ದೆನ್ ನಾವು ಡ್ರಿಂಕ್ ಮಾಡೋಕ್ಕಾಗಲ್ಲ, ಕುಕ್ ಮಾಡೋಕ್ಕಾಗಲ್ಲ, ಏನಕ್ಕೂ ಅದು ಯೂಸ್ ಆಗಲ್ಲ.
ಆ ಸಾಲ್ಟ್ ವಾಟರ್ ಅನ್ನೋದು ಆ ವಾಟರ್ ಅನ್ನೋದು 97% ಇದೆ. ಇನ್ನು ಸ್ವೀಟ್ ವಾಟರ್ ನಾವು ಡ್ರಿಂಕ್ ಮಾಡ್ತೀವಲ್ಲ, ಆ ವಾಟರ್ ಅನ್ನೋದು ಎಷ್ಟಿದೆ, ಓನ್ಲಿ 2% ಇದೆ. ಓಕೆ, ಈ 2% ನೋಡೋಣ. ಇಲ್ಲಿ 97 ಹೋಗಿದ್ರೆ 100% 97% ಸಾಲ್ಟ್ ವಾಟರ್ ಆದರೆ ಇನ್ನೆಷ್ಟು ಪರ್ಸೆಂಟ್ ಇದೆ, 2.something% ಅಂದರೆ 3% ಅಂತ ಹೇಳ್ಕೊಬೋದು. ಈ 3%ಅಲ್ಲಿ 2% ಅನ್ನೋದು ಏನಾಗಿದೆ, ಐಸ್ ಆಗಿದೆ. ದಿಸ್ ಈಸ್ ಸಾಲಿಡ್ ಫಾರ್ಮ್ ಆಫ್ ವಾಟರ್, ಇಟ್ ಕೆನಾಟ್ ಬಿ ಯೂಸ್ಡ್ ಫಾರ್ ಡೈಲಿ ಆ್ಯಕ್ಟಿವಿಟೀಸ್. ಓಕೆ, ಇದು 2% ಅನ್ನೋದು ಏನಾಗಿದೆ, ಆ 2% ಅನ್ನೋದು ಸಾಲಿಡ್ ಫಾರ್ಮಲ್ಲಿದೆ, ಐಸಿನ ರೂಪದಲ್ಲಿದೆ. ಇಟ್ ಕೆನಾಟ್ ಬಿ ಯೂಸ್ಡ್ ಫಾರ್ ಡೈಲಿ ಪರ್ಪಸ್. ಈ ಐಸ್ ಆಗಿರೋದನ್ನು ನಾವು ಡೈಲಿ ಪರ್ಪಸಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಐಸ್ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿರುವಂಥ ಫ್ರಿಜ್ಜಲ್ಲಿರುವಂಥ ಐಸ್ ಅಂತ ಹೇಳಲ್ಲ. ಈಗ ಮೌಂಟೇನ್ಸ್ಗಳಲ್ಲಿ ಅಲ್ವಾ, ನಮ್ಮ ಪೋಲಾರ್ ರೀಜನ್ಗಳಲ್ಲಿ ಈ ರೀತಿ ಆ ಕಡೆ ಎಲ್ಲ ಏನಿದೆ, ಐಸ್ ಆಗಿದೆ. ವಾಟರ್ ಅನ್ನೋದು ಏನಾಗಿದೆ, ಅಲ್ಲಿ ಎಲ್ಲ ಐಸಿನ ಫಾರ್ಮಲ್ಲಿ, ಸಾಲಿಡ್ ಫಾರ್ಮಲ್ಲಿ ಇದೆ. ಆ್ಯಂಡ್ ದೆನ್ ವಾಟರ್ ಅನ್ನೋದು ಈಗ ನಾವು ಡ್ರಿಂಕ್ ಮಾಡೋದಕ್ಕಿರೋದು ಸ್ವೀಟ್ ವಾಟರ್ ಅನ್ನೋದು ಓನ್ಲಿ 1%. ವಾಟರ್ ಸೂಟೇಬಲ್ ಫಾರ್ ಡ್ರಿಂಕ್. ಓಕೆ, ಓನ್ಲಿ 1% ಆಫ್ ವಾಟರ್ ಸ್ವೀಟ್ ವಾಟರ್ ಅನ್ನೋದು ಇರೋದು. ಇಮ್ಯಾಜಿನ್ ದಟ್ ದೇರ್ ಆರ್ ಓನ್ಲಿ 100 ಸ್ಪೂನ್ಸ್ ಆಫ್ ವಾಟರ್ ಆನ್ ದ ಹರ್. More than 97 spoons of water is salty. 2 spoons of water is in the form of ice. Less than 1 spoon of water is available for your daily activity. ನೋಡಿ, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ 100 ಸ್ಪೂನ್ಸ್ ಆಫ್ ವಾಟರ್ ಅನ್ನೋದು ಇದೆ ಅಂತ ಹೇಳಿ. ಓಕೆ, ಒಂದು ಲೋಟದಲ್ಲಿ 100 ಸ್ಪೂನ್ ಆಫ್ ವಾಟರ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ 97 ಸ್ಪೂನ್ಗಳು, 97 ಸ್ಪೂನ್ ಅಷ್ಟಿರೋದೆಲ್ಲ ಸಾಲ್ಟ್ ವಾಟರ್. ಓಕೆನಾ, ಅದನ್ನು ನಾವು ಏನಕ್ಕೂ ಯೂಸ್ ಮಾಡೋಕ್ಕಾಗಲ್ಲ. ಇನ್ನೆಷ್ಟು ಮಿಕ್ಕಿರುತ್ತೆ, ಓನ್ಲಿ 3%, ಓನ್ಲಿ 3 ಸ್ಪೂನ್ಸ್ ಆಫ್ ವಾಟರ್ ಮಿಕ್ಕಿದೆ. ಈ 3 ಸ್ಪೂನ್ ವಾಟರಲ್ಲಿ 2 ಸ್ಪೂನ್ ಅನ್ನೋದು ಐಸ್ ಆಗಿದೆ. ಓಕೆ, ಈ 2 ಸ್ಪೂನನ್ನು ತೆಗೆದಾಕಿದ್ರೆ ಎಷ್ಟಿದೆ, ಓನ್ಲಿ 1 ಸ್ಪೂನ್ ಇದೆ. ಈ 1 ಸ್ಪೂನ್ ಆಫ್ ವಾಟ್ರಲ್ಲಿ ನಾವು ಡೈಲಿ ನಮ್ಮ ಯೂಸಸ್ಗೆ ಬೇಕಾದಂಥ ಡ್ರಿಂಕಿಂಗ್, ಕುಕ್ಕಿಂಗ್, ವಾಷಿಂಗ್, ಕ್ಲೀನಿಂಗ್, ಅಗ್ರಿಕಲ್ಚರ್ ಇವಕ್ಕೆಲ್ಲ ನಾವು ಯೂಸ್ ಮಾಡ್ತಾ ಇರೋದು. ಓಕೆ, ಆದ್ದರಿಂದ ನಾವು ಏನು ಮಾಡಬೇಕು, ವಾಟರನ್ನು ನಾವು ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಆರ್ ಯು ಯೂಸಿಂಗ್ ವಾಟರ್ ಮೋರ್ ದೆನ್ ಯುವರ್ ರಿಕ್ವೈರ್ಮೆಂಟ್? ಫಾರ್ ವಿಚ್ ಆ್ಯಕ್ಟಿವಿಟಿ ಡೂ ಯು ಯೂಸ್ ವಾಟರ್ ಅನ್ನೆಸೆಸರ್ಲಿ? ರೈಟ್ ಹಿಯರ್. ಓಕೆ, ನೋಡಿ, ಇಲ್ಲಿ ನೀನು ಅನ್ನೆಸೆಸರ್ಲಿಯಾಗಿ ಏನಕ್ಕೆ ಯೂಸ್ ಮಾಡ್ತಿದ್ದೀಯ ವಾಟರ್ ಅನ್ನೋದನ್ನು ನೀನು ಇಲ್ಲಿ ಲಿಸ್ಟ್ ಮಾಡು ಅಂತ ಹೇಳಿ ಹೇಳ್ತಿದ್ದಾರೆ. ಓಕೆ, ಅಬ್ಸರ್ವ್ ದ ಪಿಕ್ಚರ್. ಓಕೆ, ಅಬ್ಸರ್ವ್ ದ picture given below. What is happening here? Write it in the space given below. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಯಾವ ರೀತಿಯಂಥ ವೇಸ್ಟೇಜ್ ಆಫ್ ವಾಟರನ್ನು ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿ ಇಲ್ಲಿ ಬರಿಬೋದು. ಓಕೆ, ಇಲ್ಲಿ ನೋಡಿ, ವಾಶ್ ಮಾಡ್ತಾ ಇದ್ದಾರೆ, ಟ್ಯಾಪನ್ನು ಆಫ್ ಮಾಡಿಲ್ಲ. ಸೊ ಇಲ್ಲಿ ಎಷ್ಟು ವಾಟರ್ ಅನ್ನೋದು ವೇಸ್ಟ್ ಆಗ್ತಾ ಇದೆ. ಸೊ ನಾವು ಅದರಿಂದ ಆ ರೀತಿ ಟ್ಯಾಪನ್ನು ಆನ್ ಮಾಡಿಕೊಂಡು ವಾಟರನ್ನು ವೇಸ್ಟ್ ಮಾಡಬಾರ್ದು. ಆ್ಯಂಡ್ ದೆನ್ ಇಲ್ಲಿ ವಾಷಿಂಗ್ ಪರ್ಪಸಲ್ಲಿ ಕೂಡ ಸುಮ್ಮನೆ ನೀರನ್ನು ಚೆಲ್ತಾ ಇದ್ದಾರೆ ಟ್ಯಾಪನ್ನು ಆನ್ ಮಾಡಿ. ಆ್ಯಂಡ್ ದೆನ್ ನಲ್ಲಿಯಲ್ಲಿ ಇಲ್ಲಿ ನೋಡಿ, ಇಲ್ಲಿ ವಾಟರ್ ಅನ್ನೋದು ತುಂಬಿ ಹೋಗ್ತಾ ಇದೆ ಅಲ್ವಾ, ಆ ಇಟ್ಟಿರುವಂತಹ ಬಿಂದಿಗೆ ಅನ್ನೋದು ತುಂಬಿ ಹೋಗ್ತಾ ಇದೆ. ನಲ್ಲಿಯ ಟ್ಯಾಪನ್ನು ಆಫ್ ಮಾಡಿಲ್ಲ. ಸೊ ಈ ರೀತಿಯೂ ಮಾಡಬಾರ್ದು. ಆ್ಯಂಡ್ ದೆನ್ ಇಲ್ಲಿ ನೋಡಿ, ಇಲ್ಲಿ ಪ್ರತಿಯೊಂದು ಕಡೆಯೂ ಕೂಡ ವಾಟರ್ ಅನ್ನೋದು ಏನಾಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ. ಹೌ ಇಸ್ ವಾಟರ್ ವೇಸ್ಟೆಡ್ ಇನ್ ಯುವರ್ ಸರೌಂಡಿಂಗ್ಸ್ ಎವ್ರಿ ಡೇ? ರೈಟ್ ಹಿಯರ್. ನಿನ್ನ ಸರೌಂಡಿಂಗ್ಸಲ್ಲಿ ವಾಟರ್ ಅನ್ನೋದು ಹೇಗೆ ವೇಸ್ಟ್ ಆಗ್ತಾ ಇದೆ ಅಂತ ಹೇಳಿ ನಿನ್ನ ಸರೌಂಡಿಂಗಲ್ಲಿ ಅದನ್ನು ನೀನು ಇಲ್ಲಿ ಬರಿ ಅಂತ ಹೇಳಿ ಹೇಳ್ತಿದ್ದಾರೆ. ಚಿಲ್ಡ್ರನ್, ವಾಟ್ ವುಡ್ ಹ್ಯಾಪನ್ ಇಫ್ ದೇರ್ ಈಸ್ ನೋ ವಾಟರ್ ಅಟ್ ಆಲ್? ವಾಟರ್ ಅನ್ನೋದು ಇಲ್ಲ ಅಂತ ಹೇಳಿ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿ ಕೇಳ್ತಾ ಇದೆ. ಹೌ ವಿಲ್ ಯು ಪ್ರಿವೆಂಟ್ wasting water in your school and house? Write 2 steps that you would take to stop wasting of water. ಓಕೆ, ನೀನು ನಿನ್ನ ಸ್ಕೂಲ್ನಲ್ಲಿ ಹಾಗೂ ಹೌಸಲ್ಲಿ ವೇಸ್ಟ್ ಆಫ್ ವಾಟರನ್ನು ಹೇಗೆ ಅದನ್ನು ಪ್ರಿವೆನ್ಷನ್ ಮಾಡ್ತೀಯ ಅಂತ ಹೇಳಿ ಇಲ್ಲಿ 2 ಸ್ಟೆಪ್ಪಲ್ಲಿ ಬರಿಬೇಕು. ಓಕೆ, ಪಿಕ್ಚರ್ ಶೋಯಿಂಗ್ ಸಮ್ ಮೆಥಡ್ಸ್ ಆಫ್ ಸೇವಿಂಗ್ ವಾಟರ್ ಆರ್ ಗಿವನ್ ಆನ್ ದ ಟೆಕ್ಸ್ಟ್ ಪೇಜ್. ರೈಟ್ ದೋಸ್ ಮೆಥಡ್ ಇನ್ ದ ಸ್ಪೇಸ್ ಪ್ರೊವೈಡೆಡ್. ಓಕೆ, ಇಲ್ಲಿ ಕೊಟ್ಟಿರುವಂತಹ ಸ್ಪೇಸಲ್ಲಿ ನೀನು ಬರೀರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ನೋಡಿ, ಇಲ್ಲಿ ಫಸ್ಟ್ ಇಲ್ಲಿ ಏನಾಗ್ತಾ ಇದೆ, ಬಂದಂತಹ ವಾಟರನ್ನು ನಾವು ಯಾವ ರೀತಿಯಲ್ಲಿ ಪ್ರಿಸರ್ವ್ ಮಾಡ್ಬೋದು ಅಂತ ಹೇಳಿ ಇಲ್ಲಿ ನೋಡಿ. ವಾಟರ್ ಅನ್ನೋದು ನಾವು ಯೂಸ್ ಮಾಡಿದಂತಹ ವಾಟರನ್ನು ನಾವು ಒನ್ಸ್ ಅಗೇನ್ ನಾವು ಅದನ್ನು ಏನು ಮಾಡಬೇಕು, ಅದನ್ನು ನಾವು
ರೀಸೈಕಲ್ ಮಾಡಬೇಕು. ರೀಸೈಕಲ್ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ. ಡ್ರಾಪ್ ಆಫ್ ವಾಟರ್, ದಿಸ್ ವಾಟರ್ ಈಸ್ ಆಲ್ರೆಡಿ ಯೂಸ್ಡ್, ಹೌ ಡು ವಿ ಯೂಸ್ ಇಟ್ ಒನ್ಸ್ ಅಗೇನ್, ಹೇಗೆ ನಾವು ಒನ್ಸ್ ಅಗೇನ್ ಅದನ್ನು ಯೂಸ್ ಮಾಡ್ಬೋದು ಅಂತ ಹೇಳಿ ಹೇಳ್ತಿದ್ದಾರೆ. ಫಾರ್ ವಾಟ್ ಪರ್ಪಸ್ ಕ್ಯಾನ್ ವಿ ಯೂಸ್ ದ ವಾಟರ್ ದಟ್ ಈಸ್ ಆಲ್ರೆಡಿ ಯೂಸ್ಡ್ ಒನ್ಸ್, ಥಿಂಕ್ ಅಂಡ್ ರೈಟ್, ಹೇಗೆ ಯೂಸ್ ಮಾಡ್ಬೋದು ಅಂತ ಹೇಳಿ ನೀವು ಥಿಂಕ್ ಮಾಡಿ ಬರೀರಿ ಅಂತ ಹೇಳಿ ಹೇಳ್ತಿದ್ದಾರೆ. The water that is used for washing utensils, clothes and vegetables can be used again for watering plants. This is called recycle of water. By recycling of water we can save water. ಓಕೆ ನೋಡಿ, ಇಲ್ಲಿ ನಾವು ಯುಟೆನ್ಸಿಲ್ಸ್ಗಳನ್ನು ವಾಶ್ ಮಾಡಿರುವಂಥದ್ದು, ಕ್ಲಾತ್ಗಳನ್ನು ವಾಶ್ ಮಾಡಿರೋದು, ಹಾಗೆ ವೆಜಿಟೇಬಲ್ಸ್ಗಳನ್ನು ವಾಶ್ ಮಾಡಿರೋ ವಾಟರನ್ನು ನಾವು ಚೆಲ್ಲದಲೆ ಅದನ್ನು ನಾವು ನಮ್ಮ ಪ್ಲ್ಯಾಂಟ್ಸ್ಗಳಿಗೆ ವಾಟರಿಂಗ್ ಮಾಡ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ಅದನ್ನು ನಾವು ವಾಟರ್ ರೀಸೈಕಲ್ ಅಂತ ಹೇಳಿ ಹೇಳ್ತೀವಿ. ಅಂತ ಹೇಳಿದ್ರೆ ನಾವು ಯೂಸ್ ಮಾಡಿರುವಂಥ ವಾಟರನ್ನು ಒನ್ಸ್ ಅಗೇನ್ ಬೇರೆ ಯೂಸ್ಗೆ ನಾವು ಅದನ್ನು ಯೂಸ್ ಮಾಡೋದನ್ನು ರೀಸೈಕಲ್ ಅಂತ ಹೇಳಿ ಹೇಳ್ತೀವಿ. ಓಕೆ, ಈ ರೀತಿ ಮಾಡೋದ್ರಿಂದ ನಾವು ವಾಟರನ್ನು ಸೇವ್ ಮಾಡ್ಬೋದು. ನಾವು ಸಪ್ರೇಟಾಗಿ ಮತ್ತೆ ಪ್ಲ್ಯಾಂಟ್ಸ್ಗೆ ಬೇರೆ ಆದಂಥ ವಾಟರ್ನ ತಂದು ಹಾಕೋದನ್ನು ಇಲ್ಲಿ ತಪ್ಪಿಸ್ಬೋದು. ಚಿಲ್ಡ್ರನ್, ವಿ ಕ್ಯಾನ್ ಸ್ಟೋರ್ ರೈನ್ ವಾಟರ್ ಆಲ್ಸೋ. ಸ್ಟೋರ್ಡ್ ವಾಟರ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಸರ್ಟೆನ್ ಆ್ಯಕ್ಟಿವಿಟೀಸ್. ಹಾಗೆ ನಾವು ರೈನ್ ವಾಟರ್ ಬರುತ್ತಲ್ಲ, ಆ ರೈನ್ ವಾಟರನ್ನು ಕೂಡ ನಾವು ಸ್ಟೋರ್ ಮಾಡ್ಬೋದು. ಈ ಸ್ಟೋರ್ ಮಾಡಿದಂತಹ ರೈನ್ ವಾಟರ್ಸನ್ನು ನಾವು ಬೇರೆ ಬೇರೆ ಪರ್ಪಸ್ಗಳಿಗೆ ಯೂಸ್ ಮಾಡ್ಕೋಬೋದು. ಫಾರ್ ವಿಚ್ ಆ್ಯಕ್ಟಿವಿಟೀಸ್ ಕ್ಯಾನ್ ವಿ ಯೂಸ್ ದ ಸ್ಟೋರ್ಡ್ ರೈನ್ ವಾಟರ್? ನೋ ಆ್ಯಂಡ್ ರೈಟ್ ಹಿಯರ್. ಏನಕ್ಕೆ ಯೂಸ್ ಮಾಡ್ಬೋದು ಅಂತ ಹೇಳಿ ನೀನು ತಿಳ್ಕೊ ಅಂತ ಹೇಳಿ ಹೇಳ್ತಿದ್ದಾರೆ. ಇಫ್ ದೇರ್ ಈಸ್ ಎ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸೆಂಟರ್ ಇನ್ ಯುವರ್ ಲೊಕ್ಯಾಲಿಟಿ, ವಿಸಿಟ್ ಇಟ್. ಇಫ್ ನಾಟ್, ನೋ ಫ್ರಮ್ ಯುವರ್ ಎಲ್ಡರ್ಸ್ ಅಬೌಟ್ ಇಟ್, ಕಲೆಕ್ಟ್ ಇನ್ಫಾರ್ಮೇಷನ್ ಅಬೌಟ್ ಇಟ್ ಆ್ಯಂಡ್ ರೈಟ್. ಓಕೆ, ನಾವು ರೈನ್ ವಾಟರನ್ನು ನಾವು ಹಾರ್ವೆಸ್ಟಿಂಗ್ ಮಾಡ್ಬೋದು. ಆ ರೀತಿ ಹಾರ್ವೆಸ್ಟ್ ಮಾಡೋದ್ರಿಂದ ನಾವು ರೈನ್ ವಾಟರನ್ನು ಪ್ರಿಸರ್ವ್ ಮಾಡ್ಬೋದು. ನಮಗೆ ಬಂದಂತಹ ಮಳೆ ನೀರನ್ನು ನಾವು ನಮ್ಮ ಮನೆಗಳಲ್ಲಿ ಇಂಗು ತೊಟ್ಟಿ ಅಂತ ಹೇಳಿ ಹೇಳ್ತಾರೆ. ಈ ರೀತಿ ಇಂಗು ತೊಟ್ಟಿಗಳನ್ನು ತೋರಿಸೋದ್ರಿಂದ ಕೂಡ ನಾವು ನಮ್ಮ ಮನೆಗಳಲ್ಲಿ, ನಮ್ಮ ಪ್ರದೇಶಗಳಲ್ಲಿ ಬಂದಂತಹ ವಾಟರ್ ಅನ್ನೋದು ಹಾಗೆ ಡೈರೆಕ್ಟಾಗಿ ಅದು ಚರಂಡಿಗಳಿಗೆ ಹೋಗದೇ ಇರುವಂತಹ ರೀತಿಯಲ್ಲಿ ಅದನ್ನು ನಾವು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಅದು ಭೂಮಿ ಒಳಗಡೆ ಮತ್ತೆ ಹಿಂಗೋಗುತ್ತೆ ನೀರನ್ನೋದು. ಅಷ್ಟೇ ಅಲ್ಲದೆ ನಾವು ಈಗ ಬಂದಂತಹ ನೀರನ್ನೆಲ್ಲ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ, ಮಳೆ ಬಂದು ನಮ್ಮ ತಾರಸಿ ಮೇಲೆಲ್ಲ, ನಮ್ಮ ಸ್ಲ್ಯಾಬ್ ಮೇಲೆಲ್ಲ ನೀರಿರುತ್ತಲ್ಲ, ಆ ವಾಟರನ್ನು ನಾವು ಯಾವುದಾದ್ರೂ ಒಂದು ಈ ರೀತಿ ಈಗ ನಾವು ಹೇಳ್ಕೊಂಡ್ವಲ್ಲ ಹಿಂಗು ತೊಟ್ಟಿ ಅಂತ ಹೇಳಿ, ಆ ರೀತಿಯಲ್ಲಿ ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಟ್ಯಾಂಕ್ಗಳಲ್ಲಿ ತುಂಬಿಟ್ಟು ಅದನ್ನು ನಮ್ಮ ಪ್ಲ್ಯಾಂಟ್ಸ್ಗಳಿಗೆ, ಅವುಗಳಿಗೆ ಅಷ್ಟೇ ಅಲ್ಲದೆ ನಮ್ಮ ವೆಹಿಕಲ್ಸ್ಗಳನ್ನು ವಾಶ್ ಮಾಡೋದಕ್ಕೆ, ಈ ರೀತಿಯ ಪರ್ಪಸ್ಗಳಿಗೆ ಅವುಗಳನ್ನು ನಾವು ಯೂಸ್ ಮಾಡ್ಕೋಬೋದು. ಚಿಲ್ಡ್ರನ್, ಟುಡೇ ಯು ಹ್ಯಾವ್ ಲರ್ನ್ಡ್ ಅಬೌಟ್ ದ ಯೂಸಸ್ ಆಫ್ ವಾಟರ್ ಇನ್ ದ ಲಿಮಿಟೆಡ್ ವೇ ಆ್ಯಂಡ್ ದ ಕನ್ಸರ್ವೇಷನ್ ಆಫ್ ವಾಟರ್. ಸೊ ಐ ಬಿಡ್ ಯು ಗುಡ್ ಬೈ. ಓಕೆ ಚಿಲ್ಡ್ರನ್ಸ್, ನೀವೆಲ್ಲ ವಾಟರನ್ನು ಯಾವ ರೀತಿಯಲ್ಲಿ ಲಿಮಿಟೆಡಲ್ಲಿ ಯೂಸ್ ಮಾಡ್ಬೋದು ಅಂತ ನೀವು ತಿಳ್ಕೊಂಡಿದ್ದೀರಾ. ಓಕೆ ಡ್ರಾಪ್ ಆಫ್ ವಾಟರ್ ಅಂತ ಹೇಳಿ ಹೇಳ್ತಿದ್ದಾರೆ ಚಿಲ್ಡ್ರನ್ಸ್. ಓಕೆ, ಡು ಯು ನೋ ದಿಸ್? ಇಂಡಿಯಾ ಇಸ್ ದ ರಿಚೆಸ್ಟ್ ವಾಟರ್ ಸೋರ್ಸಸ್ ಇನ್ ದ ವರ್ಲ್ಡ್. ಓಕೆ ನೋಡಿ ಚಿಲ್ಡ್ರನ್, ನಮ್ಮ ಇಂಡಿಯಾ ಅನ್ನೋದೇ ವಾಟರ್ ಸೋರ್ಸಸ್ ಇರುವಂತಹ ರಿಚೆಸ್ಟ್ ಕಂಟ್ರಿ ಇನ್ ಅವರ್ ವರ್ಲ್ಡ್. ಓಕೆ, ನಮ್ಮ ಇಂಡಿಯಾದಲ್ಲಿ ಎಷ್ಟೊಂದು ವಾಟರ್ ಸೋರ್ಸಸ್ಗಳಿದೆ, ಎಷ್ಟೊಂದು ರಿವರ್ಗಳಿದೆ, ಎಷ್ಟೊಂದು ಲೇಕ್, ಓಷನ್ಸ್ಗಳೆಲ್ಲ ಇದೆ. ಆದರೆ ಕೆಲವಷ್ಟು ನೇಷನ್ಸ್ಗಳಲ್ಲಿ ಈ ರೀತಿ ವಾಟರಿನ ಯಾವುದೇ ಒಂದು ರಿವರ್ ಆಗಲಿ, ಇರಾಕ್ ದೇಶಗಳಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದು ರಿವರ್ ಅನ್ನೋದು ಕೂಡ ಇರೋದಿಲ್ಲ. ದಿ ಮೇಜರ್ ಪೋರ್ಷನ್ ಆಫ್ ದ ಫ್ರೆಶ್ ವಾಟರ್ ಅವೈಲಬಲ್ ಆನ್ ದ ಅರ್ತ್ ಈಸ್ ಐಸ್. ಓಕೆ, ಫ್ರೆಶ್ ವಾಟರ್ ಮೀನ್ಸ್ ನಮಗೆ ಕುಡಿಯೋದಕ್ಕೆ, ಡ್ರಿಂಕಿಂಗ್ ಪರ್ಪಸ್ಗೆ ಯೂಸ್ ಮಾಡುವಂಥ ಫ್ರೆಶ್ ವಾಟರ್ ಅನ್ನೋದು ಮೇಜರ್ ಪಾರ್ಟ್ ಅನ್ನೋದು ಐಸಿನ ರೂಪದಲ್ಲೇ ನಮಗೆ ಅವೈಲಬಲ್ ಇದೆ. ವಾಟರ್ ಇನ್ ದ ಹೇರ್ ಈಸ್ ಇನ್ ದ ವೇಪರ್ ಫಾರ್ಮ್. ಓಕೆ, ನಮ್ಮ ಹೇರ್ನಲ್ಲಿರುವಂತಹ ವಾಟರ್ ಅನ್ನೋದು ಯಾವ ಫಾರ್ಮಲ್ಲಿದೆ? ವೇಪರ್ ಫಾರ್ಮಲ್ಲಿದೆ. ಫಿಶ್ ಆರ್ ರೇರಿಂಗ್ ಟು ಪ್ಯೂರಿಫೈಯಿಂಗ್ ದ ವಾಟರ್ ಆಫ್ ರಿಸರ್ವಾಯರ್ಸ್. ನಾವು ಫಿಶನ್ನು ಏನು ಮಾಡ್ತೀವಿ? ರೇರಿಂಗ್ ಮಾಡ್ತೀವಿ. ಏನಕ್ಕೆ? ರಿಸರ್ವಾಯರ್ಗಳಲ್ಲಿರುವಂಥ ವಾಟರನ್ನು ಪ್ಯೂರಿಫೈ ಮಾಡೋದಕ್ಕೆ. ವಾಟರ್ ಮೈಂಟೈನ್ಸ್ ದ ಶೇಪ್ಸ್ ಆಫ್ ದ ಬಾಡಿ ಆಫ್ ದ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್. ವಾಟರ್ ಅನ್ನೋದು ಏನು ಮಾಡುತ್ತೆ? ಪ್ಲ್ಯಾಂಟ್ಸಿನ ಬಾಡಿ ಆ್ಯಂಡ್ ಅನಿಮಲ್ಸ್ನ ಬಾಡಿಯ ಶೇಪನ್ನು ಮೇಂಟೈನ್ ಮಾಡುತ್ತೆ ವಾಟರ್ ಅನ್ನೋದು. ದೇರ್ ಈಸ್ ಅಬೌಟ್ 65% ಆಫ್ ವಾಟರ್ ಇನ್ ದ ಬಾಡಿ ಆಫ್ ಹ್ಯೂಮನ್ ಬೀಯಿಂಗ್
In other living being, the water is 40 to 90%. In ಲೀವ್ಸ್ ವಾಟರ್ ಈಸ್ ಮೋರ್ ದೆನ್ 80%. ಓಕೆ, ನೋಡಿ ಇಲ್ಲಿ ನಮ್ಮ ಬಾಡಿಯಲ್ಲಿ, ಹ್ಯೂಮನ್ ಬೀಯಿಂಗ್ ಬಾಡಿಯಲ್ಲಿ 65% ಆಫ್ ವಾಟರ್ ಅನ್ನೋದು ತುಂಬಿರುತ್ತೆ. ನಾಟ್ ಓನ್ಲಿ ಇನ್ ಹ್ಯೂಮನ್ ಬೀಯಿಂಗ್ಸ್, ಇನ್ ಪ್ಲ್ಯಾಂಟ್ಸ್, ಈಗ ತಾನೇ ನಾವು ಹೇಳ್ಕೊಂಡ್ವಲ್ಲ, ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಬಾಡಿಯಲ್ಲೂ ಕೂಡ ವಾಟರ್ ಅನ್ನೋದು ಇರುತ್ತೆ. ಆ್ಯಂಡ್ ದೆನ್ ನೋಡಿ ಇಲ್ಲಿ ಹ್ಯೂಮನ್ ಬಾಡಿಯಲ್ಲಿ ಎಷ್ಟಿರುತ್ತೆ, 65% ಇರುತ್ತೆ. ಇನ್ನು ಅದರ್ ಲಿವಿಂಗ್ ಬೀಯಿಂಗ್ಸ್ಗಳಲ್ಲಿ 40 to 90% ಇರುತ್ತೆ. ಆ್ಯಂಡ್ ದೆನ್ ಲೀವ್ ವಾಟರ್ ಈಸ್ ಇನ್ ದ ಫಾರ್ಮ್ ಆಫ್ 80%. ಅಂದರೆ ನಾವು ಹೊರಗಡೆ ನಾವು ವೇಸ್ಟೇಜ್ ಮಾಡುವಂಥ ವಾಟರ್ ಎಷ್ಟಿರುತ್ತೆ, 80% ಇರುತ್ತೆ. ವಿ ಶುಡ್ ಡ್ರಿಂಕ್ ಅಟ್ಲೀಸ್ಟ್ 2 ಲೀಟರ್ ಆಫ್ ವಾಟರ್ ಎವ್ರಿ ಡೇ. ನಾವು ಎವ್ರಿ ಡೇ ಏನು ಮಾಡಬೇಕು, 2 ಲೀಟರ್ ಆಫ್ ವಾಟರನ್ನು ಅಟ್ಲೀಸ್ಟ್ 2 ಲೀಟರ್ ಅಷ್ಟಾದರೂ ನಾವು ಕುಡಿಬೇಕು. ಮೌಸಿನ್ ರ್ಯಾಮ್ ಇನ್ ಅಸ್ಸಾಂ ರಿಸೀವ್ಸ್ ದ ಹೈಯೆಸ್ಟ್ ರೈನ್ಫಾಲ್ ಇನ್ ಇಂಡಿಯಾ. ಮೌಸಿನ್ ರಾಮ್ ಅನ್ನೋದು ನಮ್ಮ ಇಂಡಿಯಾದಲ್ಲಿ ಹೈಯೆಸ್ಟ್ ರೈನ್ಫಾಲ್ ಆಗುವಂತಹ ಪ್ಲೇಸ್ ಆಗಿದೆ, ಅಸ್ಸಾಂನಲ್ಲಿದೆ ಇದು. ಆಗುಂಬೆ ರಿಸೀವ್ಸ್ ದ ಹೈಯೆಸ್ಟ್ ರೈನ್ಫಾಲ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಆಗುಂಬೆಯಲ್ಲಿ ಜಾಸ್ತಿ ಮಳೆ ಅನ್ನೋದು ಬರುತ್ತೆ. ಓಕೆ ಚಿಲ್ಡ್ರನ್, ನಿಮಗೆ ಈ ಪಾಠ ಅರ್ಥ ಆಗಿದೆ ಅಂತ ಹೇಳಿ ತಿಳಿತಾ ಇದ್ದೀನಿ. ನಿಮಗೆ ಈ ಪಾಠ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಹಂಚ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಓಕೆನಾ? ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ 7th ಲೆಸನ್ ಆದಂಥ ವಾಟರ್ ಪೊಲ್ಯೂಷನ್ ಕನ್ಸರ್ವೇಷನ್ ಈ ಲೆಸನನ್ನು ಡಿಸ್ಕಷನ್ ಮಾಡೋಣ. ಓಕೆ ಚಿಲ್ಡ್ರನ್, ಟೇಕ್ ಕೇರ್, ಬಾಯ್.